ಅವರು ಸರ್ವಮಂಗಳ ಮೂವಿಯಲ್ಲಿ ಕಲ್ಪನಾ ಅವರ ಜೊತೆ ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡಿಕೊಂಡಂತವ್ರು. ತಮ್ಮಿಬ್ರದ್ದು ಲವ್ ಮ್ಯಾರೇಜ್ ಹೌದಾ ಅಲ್ವಾ? ಮದುವೆ ಮಾಡ್ಕೊಂಡ್ಮೇಲೆ ಲವ್ ಮಾಡಿದ್ವಿ ನಾವು. ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್. ಇದು ನಾನು ಕ್ಯೂಟ್ ಆಗಿರುವಂತ ಈ ಕಂದಾನೆ ಸರ್. ಇಷ್ಟು ಖುಷಿಯಾಗಿರೋದು ಹೇಗೆ ಲೈಫಲ್ಲಿ ಅಂತ. ಈ ಸಣ್ಣ ಪುಟ್ಟ ಮುನಿಸುಗಳು ಬಂದಾಗ ಯಾರು ಫಸ್ಟ್ ಹೋಗಿ ಕನ್ವೆ ಮಾಡ್ತೀರಿ ಅಂತ? ನಾನೇನೆ. ಇವು ನನ್ನ ಲವರ್. ನೀವು ಬಹಳ ಲಕ್ಕಿ. ನಮ್ಮ ಈ ಅನುಬಂಧ. ಜೂನಿಯರ್ ಕಲ್ಪನಾ, ನಾನು ಜೂನಿಯರ್ ನಟರಾಜ. ಸರ್ವಮಂಗಳ ವಾಸ್ ಎ ವೆರಿ ಬಿಗ್ ಹಿಟ್ ಇನ್ ಕನ್ನಡ cinema at that time. We introduced actually Kalpana to the Kannada screen. ಹಿಂದಿ ಮೀನಾ ಕುಮಾರಿ ಅವ್ರ ತರ ಇವರು ಆ ಕಣ್ಣುಗಳಲ್ಲಿ ರೇಂಜ್ ಆಫ್ ಎಮೋಟಿವ್ ಫೀಲಿಂಗ್ಸ್ ಕೊಡ್ತಾ ಇದ್ರು. ಕಲ್ಲಹಳ್ಳಿನ ಇವ್ರ ಮನೆಯಲ್ಲಿ ಒಂದೇ ಒಂದ್ ಮಂಚ ಇದ್ದದಂತೆ. ಆ ಮಂಚದ ಮೇಲೆ ರಾಜ್ಕುಮಾರ್ ಮಲ್ಕೊಳ್ಳಿ ಇಲ್ಲ, ಡೈರೆಕ್ಟ್ ನೀವ್ ಮಲ್ಕೋಬೇಕು ಅಂತ. ತಾನ್ ಕೆಳಗಡೆ ನೆಲದ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೋತಾನೆ. ಸಂಭ್ರಮ ಇದೆ, ಸಂತೋಷ ಇದೆ, ಖುಷಿ ಇದೆ. ನಾವು ಕಲ್ಪನನ್ ಜೊತೆ ಆಕ್ಟ್ ಮಾಡಿದೀವಿ, ನಾವು ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡಿದೀವಿ. ಪರ್ಸನಲ್ ಲೈಫ್ ಪಾಪ ತುಂಬಾ ದುರಂತ ಅನ್ನೋ ತರ ಆಯ್ತು. ಕನ್ಸಿಸ್ಟೆನ್ಸಿ ಇರ್ಲಿಲ್ಲ ಅವ್ರಿಗೆ ಸ್ಟಾರ್ ಬಗ್ ಎಂಟ್ರ್ ಆಯ್ತಲ್ಲ ತಲೆಗೆ. ಶಿ ಕುಂಟ್ ಬಿ ಕಂಟ್ರೋಲ್ಡ್ ಬೈ ಎನಿಬಡಿ. ಎಲ್ಲ ಟ್ರಾವೆಲರ್ಸ್ ಬಂಗಲೋನಲ್ಲಿ ಅವ್ರಿಗೊಂದು ರೂಮ್ ಮಾಡ್ಬೇಕಿತ್ತು, ಅವ್ರಿಗೊಂದು ಕಾರ್ ಇತ್ತು, ಡ್ರೈವರ್ ಇತ್ತು. ಅದೇ ರಾಜ್ಕುಮಾರ್ ಪಾಪ ಪ್ರತಿದಿನ ಒಬ್ಬರು ಮನೇಲಿ ಊಟ ಮಾಡ್ಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನ ನಿಮ್ಮ ಮುಂದೆ ಅನಾವರಣಗೊಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು, ತುಂಬಾ ಅದ್ಭುತವಾಗಿರುವಂತಹ ನಿವಾಸ, ಒಂದು ಕಾಮ್ ಫೀಲ್ ಕೊಡುವಂತಹ ಅದ್ಭುತವಾಗಿರುವಂತಹ ಮನೆ. ಅರಸಿ ಅಂತ ಈ ಮನೆಯ ಹೆಸರು. ಈ ಮನೆಯಲ್ಲಿ ಇರುವಂತಹದ್ದು ಬಹಳ ವಿಶಿಷ್ಟವಾದಂತಹ ವ್ಯಕ್ತಿತ್ವ. ಸುಬ್ರಹ್ಮಣ್ಯ ರಾಜೆ ಅರಸ್ ಅವರ ಕುಟುಂಬಕ್ಕೆ ಸೇರಿದಂತಹ ಮನೆ ಇದು. ಅವರ ಮಗ ವಿಕ್ರಮ್ ರಾಜೆ ಅರಸ್ ಅವರನ್ನ ಇವತ್ತು ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಚದುರಂಗ ಅನ್ನೋದು ಅವರ ಕಾವ್ಯನಾಮ, ಸುಬ್ರಹ್ಮಣ್ಯ ರಾಜೆ ಅರಸ್ ಅವರದ್ದು. ಇನ್ಫ್ಯಾಕ್ಟ್ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಯನ್ನ ನೋಡಿದ್ರೆ ಅದರಲ್ಲಿ ಅನೇಕ ಸಿನಿಮಾಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿರುವಂತಹ ಸಾಕ್ಷಿ ಇದೆ. ಮನೆಗೆ ಎಂಟರ್ ಆದ ತಕ್ಷಣ ಹಚ್ಚ ಹಸಿರ ವಾತಾವರಣ. ಮತ್ತು ನಾವಿವತ್ತು ಇಂಟರ್ವ್ಯೂ ಮಾಡ್ತಾ ಇದೀವಲ್ಲ, ಅವರು ಸರ್ವಮಂಗಳ ಮೂವಿಯಲ್ಲಿ ಕಲ್ಪನಾ ಅವರ ಜೊತೆ ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡಿಕೊಂಡಂಥವ್ರು. ಮನೆಗೆ ಎಂಟರ್ ಆದ ತಕ್ಷಣವೇ ನಮಗೆ ನೋಡಿ ಬುದ್ಧನ ವಿಗ್ರಹಗಳ ದರ್ಶನವಾಗುತ್ತೆ. ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಸುಲಲಿತವಾಗಿ ಮನೆಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ, ತಮ್ಮೆಲ್ಲರಿಗೂ ಇವತ್ತು ವಿಕ್ರಮ್ ರಾಜ್ ಅರಸ್ ಅವರನ್ನ ಪರಿಚಯ ಮಾಡಿಕೊಡುವಂತಹ ಒಂದು ಕೆಲಸ ಮಾಡ್ತೀನಿ. ಸೊ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚೆನ್ನಾಗಿದೆ. ಓಕೆ, ಮನೆಯ ಹೊರಗಡೆ ಬಂದ ತಕ್ಷಣ ಅಥವಾ ಮನೆಯ ಆವರಣದಲ್ಲಿ ನಿಂತ್ಕೊಂಡಾಗ ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ. ಮನೆಯಲ್ಲೂ ಕೂಡ ಅದೇ ತರದ್ ಪಾಸಿಟಿವ್ ಫೀಲ್ ಇದೆ. ಏನ್ ಮಾಡ್ತೀರಿ ಈ ಪಾಸಿಟಿವ್ನೆಸ್ ನ ತರೋದಕ್ಕೆ? ಅದು ಹೇಗೆ ನಿಮ್ಗೆ ಹೇಳೋದು ಅಂದ್ರೆ, ಜೀವನದಲ್ಲಿ ಅಥವಾ ಬದುಕಿನಲ್ಲಿ ಒಂದು ಬೇಸಿಕ್ ಗುಡ್ನೆಸ್, ಅಂದ್ರೆ ಬೇಸಿಕ್ ಗುಡ್ನೆಸ್ ಅಂತಂದ್ರೆ ಒಳ್ಳೆತನ. ಓಕೆ, ಒಳ್ಳೆತನ ಯಾರಲ್ಲಾದ್ರೂ ಇದ್ರೆ ಅದು ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ ಅಂತ ಒಂದು ಜನರಲ್ ಟ್ರೂತ್ ಇದೆ. ಓಕೆ, ಆ ರೀತಿ ನಮ್ಮ ಮನೆ ಈ ವೈಬ್ರೇಷನ್ ಅಥವಾ ನಮ್ಮ ಅಪ್ರೋಚ್ ಆ ರೀತಿ ಇರಬಹುದು ಅಂತ ನಮ್ಗೆ ಇಬ್ಬರಿಗೂ, ನನ್ಗೆ ಮತ್ತೆ ವಿಜಯನ್ಗೆ ಒಂದು ಫೀಲಿಂಗ್ ಬರ್ತಾ ಇದೆ ನೀವು ಕೇಳಿದ ಮೇಲೆ. ನಾನ್ ಮೊದ್ಲಿಂದನೂ ಕೇಳ್ತಾ ಇದ್ದೆ ಬಂದಾಗಿಂದ, ತಮ್ಮಿಬ್ರದ್ದು ಲವ್ ಮ್ಯಾರೇಜ್ ಹೌದಾ ಅಲ್ವಾ? ಲವ್ ಮ್ಯಾರೇಜ್ ಖಂಡಿತ ಅಲ್ಲ. ಮಾಡ್ಕೊಂಡ್ಮೇಲೆ ಲವ್ ಮಾಡಿದ್ವಿ ನಾವು. ಮದುವೆ ಮಾಡ್ಕೊಂಡ್ಮೇಲೆ ಲವ್ ಮಾಡಿದ್ವಿ ನಾವು. ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್. ಆದ್ರೆ ಹಾಗಲ್ಲ,
ಅರೇಂಜ್ ಮ್ಯಾರೇಜ್ ಅಂತಂದ್ರೆ ನಮ್ಗೆ ಇವ್ರು ಗೊತ್ತಿತ್ತು, ಈ ಫ್ಯಾಮಿಲಿ ಗೊತ್ತಿತ್ತು, ಈ ಫ್ಯಾಮಿಲಿ ಗೊತ್ತಿತ್ತು, ಮೊದ್ಲಿಂದನೂ ಗೊತ್ತಿತ್ತು. ಚದರಂಗಿರ ಸೋದರತ್ತೆಯ ಮೊಮ್ಮಗಳು ನಾನು. ಓಕೆ. ಹಾಗಾಗಿ ನಾವು ಇವ್ರ ಮನೆಗೆ ಇವರು ಬರ್ತಾ ಇದ್ರು, ನಾವು ಅವ್ರ ಮನೆಗೆಲ್ಲ ಹೋಗ್ತಾ ಇದ್ವಿ. ಈ ಮ್ಯಾರೇಜ್ ಪ್ರಪೋಸಲ್ ಬಂದಿದ್ದು ಒಂದ್ ತರದಲ್ಲಿ ಶಾಕೆ ನಮಗೂ. ನಾವ್ ಅನ್ಕೊಂಡು ಇರ್ಲಿಲ್ಲ ಮದ್ವೆ ಆಗ್ಬೋದು ಅಂತ. ಅಂಡ್ ಫೈನಲಿ ವಿ ಡಿಸೈಡೆಡ್. ಅಲ್ಲ ಅಂದ್ರೆ ಸಂಬಂಧದಲ್ಲಿ ಮದುವೆ ಆಯ್ತಷ್ಟೇ. ಸಂಬಂಧ ಅಂದ್ರೆ ವಿ ಆರ್ ವೆರಿ ಕ್ಲೋಸ್ ರಿಲೇಟೆಡ್. ಈ ಹೇಗೆ ಅಂತಂದ್ರೆ ನಮ್ಮ ಡ್ಯಾಡಿ ಇದಾರಲ್ಲ ಚದುರಂಗರು, ಚದುರಂಗರ್ಗೆ ಕಲ್ಲಹಳ್ಳಿನಲ್ಲಿ ಅಂದ್ರೆ ನಮ್ಮ ಡ್ಯಾಡಿ ಊರು ಕಲ್ಲಹಳ್ಳಿ. ದೇವರಾಜರ್ಸು ಮತ್ತೆ ನಮ್ಮ ಡ್ಯಾಡಿ ಫಸ್ಟ್ ಕಸಿನ್ಸ್ ಅಲ್ಲ, ಒಂದೇ ಮನೆಯವರು, ಒಂದೇ ಮನೆತನದವರು. ನಮ್ಮ ಡ್ಯಾಡಿಗೆ, ನಮ್ಮ ಡ್ಯಾಡಿ ಅಂದ್ರೆ ನಮ್ಮ ಅಜ್ಜನ್ಗೆ 3 ಜನ ಸಿಸ್ಟರ್ಸ್ ಇದ್ರು. ಒಬ್ಬರು ಸಿಸ್ಟರು ಇವರ ಅಮ್ಮನ ತಾತ, ಇವ್ರ ಅಮ್ಮನ ತಾತ. ಸೊ ಹೀಗೆ ವಿ ಆರ್ ಆಲ್ಸೋ ಬ್ಲಡ್ ರಿಲೇಟಿವ್ಸ್ ಒಂದ್ ತರದಲ್ಲಿ ನೋಡಕ್ ಹೋದ್ರೆ. ಇನ್ನೊಂದು ನೀನು ಅದನ್ನೇ ಪಾಯಿಂಟ್ ಮಾಡ್ತದೆ. ಸರಿ, ಅಂದ್ರೆ ಇವ್ರ ಚದುರಂಗರ ಸೋದರತ್ತೆ ಮಗ ಏನಾಗ್ಬೇಕು, ಭಾವ ಅಂತೀವಿ ನಾವಲ್ಲಿ. ಸೋದರತ್ತೆ ಮಗ, ಭಾವನ ಮಗಳು ನಮ್ ತಾಯಿ. ಇನ್ಫ್ಯಾಕ್ಟ್ ರಾಜಮನೆತನದ ಜೊತೆಯೂ ಕೂಡ ಅದೇ ರೀತಿ ಗ್ರಾಸ್ ರೂಟ್ಸ್ ಇದೆ ಅಂತ. ಹೇಗೆ ಅಂತಂದ್ರೆ ನಮ್ಮ ದೊಡ್ಡಪ್ಪಜಿ ಅಂತಾನೆ ನಾನ್ ಕರೆಯೋದು. ಅವರು ಸರ್ದಾರ್ ಕೆ ಬಸವರಾಜರ್ಸ್ನವರು. ಇವರು ಸರ್ದಾರ್ ಕೆ ಬಸವರಾಜರ್ಸ್. ಇವ್ರ ಮದುವೆ ಆಗಿದ್ದು ಪ್ರಿನ್ಸೆಸ್ ಲೀಲಾವತಿ ಅವರು. ಪ್ರಿನ್ಸೆಸ್ ಲೀಲಾವತಿ ಯಾರಪ್ಪ ಅಂದ್ರೆ ನಾಲ್ವಡಿಯವರ ಅಕ್ಕನ ಮಗಳು. ನಾಲ್ವಡಿಯವರ ಅಕ್ಕ ಯಾರು? ಪ್ರಿನ್ಸೆಸ್ ಜಯಲಕ್ಷ್ಮಣಿ. ಜಯಲಕ್ಷ್ಮಣಿ ಮದುವೆ ಆಗಿದ್ದು ಸ್ವಂತ ಸೋದರ ಮಾವನ್ನೇ, ಸರ್ದಾರ್ ಕಾಂತರಾಜರ್ಸ್, ಸರ್ದಾರ್ ಎಂ ಕಾಂತರಾಜರ್ಸ್, ಹೂ ವಾಸ್ ದ ದಿವಾನ್ ಆಫ್ ಮೈಸೂರ್. ಸೊ ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ರು. ಅವರ ಏಕೈಕ ಪುತ್ರಿ ಪ್ರಿನ್ಸೆಸ್ ಲೀಲಾವತಿ. ಅವ್ರ ಮದುವೆ ಆಗಿದ್ದು ಸರ್ದಾರ್ ಕೆ ಬಸವರಾಜರ್ಸ್. ಅವರ ಇದು ಅವರು 37 ಅವರು ಯುರೋಪ್ಗೆ ಹೋಗಿದ್ರು. ಆವಾಗ ಟೂರ್ ಮಾಡಿದಾಗ ಅದು ತೆಗ್ಸಿದ್ದ ಲವ್ಲಿ ಫೋಟೋಗ್ರಾಫ್. ಇವರ ತಮ್ಮ ಒಂದು ಚದುರಂಗರು, ಅಂದ್ರೆ ಇವ್ರ ತಂದೆ. ಒಡ ಹುಟ್ಟಿದ ತಮ್ಮನೇ ಚದುರಂಗರು. ಆಯ್ತಾ. ಇವಾಗ ಫ್ಯಾಮಿಲಿ ಹಿಸ್ಟ್ರಿ ಹೇಳಿದೆ ಅಂದ್ರೆ ನಮ್ಮ ದೊಡ್ಡಪ್ಪಜಿ ಅಂದ್ರೆ ನನ್ನ ಅಂಕಲ್ ಮ್ಯಾರಿಡ್ ಟು ಪ್ರಿನ್ಸೆಸ್ ಲೀಲಾವತಿ. ಇವಾಗ ಶ್ರೀಕಂಠ್ ದತ್ತ ಇದ್ದಾರಲ್ಲ, ಶ್ರೀಕಂಠ್ ದತ್ತನ ತಂಗಿ ಪ್ರಿನ್ಸೆಸ್ ಇಂದ್ರಾಕ್ಷಿ ದೇವಿ ಬೆಂಗಳೂರಲ್ಲಿ ಇರ್ತಾರೆ. ಅವ್ರ ಮದುವೆ ಆಗಿರೋದು ನನ್ನ ಸೋದರತ್ತೆ ಮಗನ. ರಾಜಾಚಂದ್ರ ಅಂತ ಕೇಳಿರ್ತೀರ ನೀವು, ಬೆಂಗಳೂರಿನಲ್ಲಿ ಅವ್ರು ತುಂಬಾ ಓಡಾಡ್ತಿರ್ತಾರೆ. ಅವರು ನನ್ಗೆ ಅತ್ತೆ ಮಗ, ನಮ್ ತಂದೆಯ ಅಕ್ಕನ. ಇನ್ನೊಂದು ರಾಯಲ್ ಕನೆಕ್ಷನ್ ಅಂದ್ರೆ ನಾವು ವೈ ವಿ ಆರ್ ರಿಲೇಟೆಡ್ ಟು, ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಪ್ಯಾಲೇಸ್, ದ ಮೈಸೂರು ಪ್ಯಾಲೇಸ್. ನಮ್ಮ ದೊಡ್ಡಪ್ಪಜಿಗೆ ಮಕ್ಳಿಲ್ಲ, ನೋ ಇಶ್ಯೂಸ್. ಅದರಿಂದ ಅವರು ಅಡಾಪ್ಟ್ ಮಾಡ್ಕೊಂಡ್ರು. ಯಾರು ಅಡಾಪ್ಟ್ ಮಾಡ್ಕೊಂಡ್ರು ಅಂತಂದ್ರೆ ರಾಮಚಂದ್ರ ರಾಜರ್ಸ್ ಅಂತ. ಹಿ ವಾಸ್ ಎ ಸ್ಟೂಡೆಂಟ್ ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಿನಲ್ಲಿ. ಹಿ ವಾಸ್ ಎ ವೆರಿ ಹ್ಯಾಂಡ್ಸಮ್ ಯಂಗ್ ಮ್ಯಾನ್ ದೆನ್. ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಾದ್ಮೇಲೆ ಜಯಚಾಮರಾಜೇಂದ್ರ ಒಡೆಯರ್, ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಫಸ್ಟ್ ಡಾಟರ್ ಪ್ರಿನ್ಸೆಸ್ ಗಾಯತ್ರಿ, ಅವರು ಮಹಾರಾಣಿಸ್ ಕಾಲೇಜ್ನಲ್ಲಿ ಓದ್ತಾ ಇದ್ರು. ಅವ್ರನ್ನ ಮದುವೆ ಆಯ್ತು. ಯಾರಿಗೆ? ರಾಮಚಂದ್ರ ರಾಜರ್ಸ್ಗೆ ಮದುವೆ ಮಾಡ್ಕೊಂಡ್ರು. ಇವ್ರಿಗೆ ಸೊಸೆ ಆಗಿದ್ದವರು ಪ್ರಿನ್ಸೆಸ್ ಗಾಯತ್ರಿ. ಈಗ ಯದುವೀರಿಲ್ವಾ, ರಾಮಚಂದ್ರ ರಾಜರ್ಸ್ ಮತ್ತೆ ಗಾಯತ್ರಿ ಅವ್ರಿಗೆ ಮಕ್ಕಳಾಯ್ತು. 4 ಜನ ಮಕ್ಕಳು. 4 ಜನ ಮಕ್ಕಳಲ್ಲಿ 3 ಜನ ಹೆಣ್ಮಕ್ಳು, ಒಬ್ಬ ಗಂಡು. ಅಂದ್ರೆ ಚದುರಂಗ ಕಾಂತರಾಜರ್ಸ್ ಅಂತ ನಮ್ಮ ಅಂಕಲೇ ಅವ್ರನ್ನ ಚಿಕ್ಕ ಹುಡುಗ ಇದ್ದಾಗ ಕರೆದ್ರು. 3 ಜನ ಹೆಣ್ಮಕ್ಳಲ್ಲಿ ಲೀಲಾ ತ್ರಿಪುರ ಸುಂದರಿ ದೇವಿ, ಮತ್ತೆ ದೀಪಮಾಲಿನಿ ದೇವಿ, ಕೀರ್ತಿಮಾಲಿನಿ ದೇವಿ, 3 ಜನ ಹೆಣ್ಮಕ್ಳು. ಫಸ್ಟ್ ಡಾಟರ್ ಅಂದ್ರೆ ರಾಮಚಂದ್ರ ಅವರ ಫಸ್ಟ್ ಡಾಟರ್ಗೆ ಇವಾಗ ಸಿಟ್ಟಿಂಗ್ MP ಆಗಿದಾರಲ್ಲ ಯದುವೀರು. ಸೊ ಲೀಲನ ಮಗನೇ ಯದುವೀರು, ಬಯೋಲಾಜಿಕಲ್ ಚೈಲ್ಡ್. ಅವ್ರನ್ನ ಇವರು ಪ್ರಮೋದ ದೇವಿಯವರು ಅಡಾಪ್ಟ್ ಮಾಡ್ಕೊಂಡ್ರು. ಸೊ ಹೀಗೆ ವಿ ಆರ್ ವೆರಿ ಕ್ಲೋಸ್ಲಿ ರಿಲೇಟೆಡ್ ಟು ದ ಪ್ಯಾಲೇಸ್. ಅಮೇಜಿಂಗ್. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅದ್ಭುತವಾಗಿರುವಂತಹ ಫೋಟೋ ಜೊತೆ ನಮ್ಮ ಡ್ಯಾಡಿ ಚದುರಂಗ ಅವರು
ಸಿನಿಮಾದಲ್ಲಿ ಆಸಕ್ತಿ ಹೊಂದಿದ್ರು ಆಸ್ ಎ ಸ್ಟೂಡೆಂಟ್. ಪೂನಾದಲ್ಲಿ ಇದ್ದಾಗ ಸಿನಿಮಾದಲ್ಲಿ ಆಸಕ್ತಿ ಹೇಗೆ ಹೊಂದಿದ್ರು ಅಂತಂದ್ರೆ ಖ್ವಾಜಾ ವಿ ಶಾಂತಾರಾಮ್, ಫೇಮಸ್ ಮರಾಠಿ ಡೈರೆಕ್ಟರ್, ಮತ್ತೆ ಹಿಂದಿನಲ್ಲಿ ಫೇಮಸ್ ಹಿಂದಿ ಡೈರೆಕ್ಟರ್ ಅವರು, ಮತ್ತೆ ಕೆ ಎ ಅಬ್ಬಾಸ್ ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟ್, ಪರ್ಸನಲ್ ಕಾಂಟ್ಯಾಕ್ಟ್ ಇತ್ತು. ಒಂದು ಅಂದ್ರೆ ಈ ವರ್ಷ ಏನಂದ್ರೆ 1941, 42, 43 ಈ ವರ್ಷಗಳಲ್ಲಿ. ಅದಾದ್ಮೇಲೆ ರ್ಯಾಂಡಮ್ ಶಾರ್ಟ್ಸ್ ಫ್ರಮ್ ರಾಜರ್ಸ್ ಅಂತ ಒಂದು ಫೇಮಸ್ ಮ್ಯಾಗಝೈನ್ಗೆ ಬರೀತಾ ಇದ್ರು. ಸೊ ಒಂದು ಸಿನಿಮಾ ಹೇಗೆ ಮಾಡ್ಬೇಕು ಅಂತ ಒಂದು ಐಡಿಯಾ ಬಂತು. ಅಂದ್ರೆ ಎಡಿಟಿಂಗು, ಕ್ಯಾಮರಾ ವರ್ಕ್, ಮತ್ತೆ ಡೈರೆಕ್ಷನ್. ಹಿ ವಾಸ್ ಟ್ರೈನ್ಡ್ ಎಟ್ ದಟ್. 1967-68 ನಲ್ಲಿ ನನ್ನ ಡ್ಯಾಡಿಗೆ ಒಂದು ಐಡಿಯಾ ಬಂತು, ಬೇಸಿಕ್ ಐಡಿಯಾ. ನಾನು ಸರ್ವಮಂಗಳ ಕಾದಂಬರಿ ಬರೆದೆ 1915 ನಲ್ಲಿ, ಫಸ್ಟ್ ಎಡಿಷನ್ 1950. ಅದಾದ್ಮೇಲೆ ತುಂಬಾ ಪಾಪ್ಯುಲರ್ ಆಯ್ತು. ಇಟ್ಸ್ ನೌ ರೆಡ್ ಒಂಥರ ಇಟ್ ಹಸ್ ಎಸ್ಟಾಬ್ಲಿಷ್ ಇಟ್ ಸೆಲ್ಫ್ ಎಸ್ ಎ ವೆರಿ ಪಾಪ್ಯುಲರ್ ನಾವಲ್, ರೆಪ್ರೆಸೆಂಟೇಟಿವ್ ನಾವಲ್. ನಾನೇ ಯಾಕೆ ಅದನ್ನ ಕನ್ನಡ ಸಿನಿಮಾಗೆ ತರಕೂಡ್ದು ಅಂತ. ಆದ್ರಿಂದ 1967-68 ನಲ್ಲಿ ರಾಜ್ಕುಮಾರ್ ಮತ್ತೆ ಕಲ್ಪನಾ ಮತ್ತೆ ಅಶ್ವಥ್, ಇವ್ರನ್ನ ರಾಜ್ಕುಮಾರ್, ಕಲ್ಪನಾ, ಅಶ್ವಥ್ ಅವ್ರನ್ನ ಹಾಕೊಂಡು, ಇದು ನಾನು ಅದು ವೀಕ್ಷಕರೇ, ಇಲ್ಲಿ ಕಲ್ಪನಾ ಅವರು ಕರುವನ್ನ ತಬ್ಬಿಕೊಂಡಿದ್ದಾರೆ. ಕಲ್ಪನಾ ಅವರ ಜೊತೆ ಕ್ಯೂಟ್ ಆಗಿರುವಂತ ಈ ಕಂದನೆ ಸರ್. ಅವರು ಅವಾಗ ಲೀಡಿಂಗ್ ಸ್ಟಾರ್ಸ್. ಅವರು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಲಿಲ್ಲ, ರಾಜ್ಕುಮಾರ್ ಅಂತಾನೆ ಅದು. ಬಟ್ ಆಗಿನ ಕಾಲಕ್ಕೆ ತುಂಬಾ ತುಂಬಾ ಪಾಪ್ಯುಲರ್ ಸ್ಟಾರ್ ಅವರು, ಯಾರೋ ರಾಜ್ಕುಮಾರ್. ಕಲ್ಪನಾ ಇನ್ನೂ ಸ್ಟಾರ್ ಆಗಿರ್ಲಿಲ್ಲ, ಸ್ಟಾರ್ಡಮ್ ಬಗ್ಗೆ ಎಂಟರ್ ಆಗಿರ್ಲಿಲ್ಲ. ಸೊ ಸರ್ವಮಂಗಳ ವಾಸ್ ಎ ವೆರಿ ಬಿಗ್ ಹಿಟ್ ಇನ್ ಕನ್ನಡ ಸಿನಿಮಾ ಅಟ್ ದಟ್ ಟೈಮ್. ಯಾಕಂದ್ರೆ ನಾವಲ್ ನ ಅಡಾಪ್ಟ್ ಮಾಡಿ ಸಿನಿಮಾ ಮಾಡೋದ್ರಲ್ಲಿ ತುಂಬಾ ರೇರ್ ಆಗ. 66, 67, 68 ಆನಾಕ್ರು ಒಂದು ವೆರಿ ಪ್ರೋಗ್ರೆಸಿವ್ ರೈಟರ್. ಅವ್ರದ್ದು ಒಂದು ಸಂಧ್ಯಾ ರಾಗ ಅಂತ ಬಂತು, ಅದನ್ನ ಅಡಾಪ್ಟ್ ಮಾಡಿ ತುಂಬಾ ಚೆನ್ನಾಗಿ ಬಂತದು ಸ್ಕ್ರೀನ್ ಮೇಲೆ. ಅದೇ ರೀತಿ ಫಾದರ್ ಅಂದ್ರೆ ಡ್ಯಾಡಿ ಸರ್ವಮಂಗಳ ತುಂಬಾ ಚೆನ್ನಾಗಿ ಬಂತದು. ಸೊ ಅದರಿಂದ ವಿ ಇಂಟ್ರಡ್ಯೂಸ್ ಆಕ್ಚುಲಿ ಕಲ್ಪನಾ ಕನ್ನಡ ಸ್ಕ್ರೀನ್. ಫಸ್ಟು ಪುಟ್ಟಣ್ಣ ಕಣ್ಗಾಲ್ ಬಂದ್ರಲ್ಲ, ಪುಟ್ಟಣ್ಣ ಕಣ್ಗಾಲು ಬೆಳ್ಳಿ ಮೋಡ ಅಂತ ಪಿಕ್ಚರ್ ಆಯ್ತು. ಆವಾಗ ಬೆನುಗುತ್ತಾರೆ ಕಲ್ಪನಾ ಅಂತಾನೆ ಕರಿತಿದ್ರು. ಬಟ್ ಸೀರಿಯಸ್ ರೋಲ್ ಆಗಿ ಒಂದು ಡೆಪ್ತ್ ಇಟ್ಕೊಂಡು, ಒಂದು ಸೀರಿಯಸ್ನೆಸ್ ಇಟ್ಕೊಂಡು, ಒಂದು ಲಿಟಲ್ ಬಿಟ್ ಆಫ್ ಟ್ರಾಜಿಡಿ ಮತ್ತೆ ಲಿಟಲ್ ಬಿಟ್ ಆಫ್ ರಿಯಾಲಿಸಮ್, ಮತ್ತೆ ಹೇಗೆ ಜೀವನ ಆಗ್ಬೇಕು, ಆದರ್ಶ ಏನು, ರೊಮ್ಯಾಂಟಿಕ್ ಆದರ್ಶ ಬಿಟ್ಟು ಒಂದು ರಿಯಲಿಸ್ಟಿಕ್ ಆಗಿ ಲೆವೆಲ್ ನಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಯಾರು, ಕಲ್ಪನಾ. ಸೊ ಆ ಪಿಕ್ಚರ್ ಆಕ್ಟ್ ಮಾಡಿದ ಮೇಲೆ ಕಲ್ಪನಾ ಶಾರ್ಟ್ ಇಂಟು ಫೇಮ್. ಸರ್, ಕಲ್ಪನಾ ಅವರ ಸ್ಟೈಲ್ ಬಗ್ಗೆ ಮಾತಾಡ್ಲೇಬೇಕು. ಬಹಳಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ, ಕಲ್ಪನಾ ಅವ್ರದ್ದು ಸ್ಟೈಲ್ ಹೇಗಿರ್ತಿತ್ತು ಮತ್ತು ಹೇಗ್ ಲೈಫ್ ಸ್ಟೈಲ್ ಏನಿತ್ತು ಅವ್ರದ್ದು? ಕಲ್ಪನಾ ಅವ್ರ ಲೈಫ್ ಸ್ಟೈಲ್ ಅಂತಂದ್ರೆ, ಅವರು ಬ್ಯಾಕ್ ಗ್ರೌಂಡ್ ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್. ಅವರು ಮಡ್ರಾಸ್ಗೆ ಬಂದ್ರು, ಆಗಿನ ಕಾಲದ ಮಡ್ರಾಸು, ನಾವು ಚೆನ್ನೈ. ಅವ್ರು ಫಸ್ಟ್ ಅಪ್ರೋಚ್ ಆಗಿದ್ದು ನರಸಿಂಹರಾಜು ಅವ್ರನ್ನ, ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್. ಅಂದ್ರೆ ಏನಾದ್ರು ಬೇಕಲ್ಲ, ಇದು ಸಪೋರ್ಟಿಂಗ್. ಸಾಕು ಮಗಳು ಅಂತ ಬಂತು, ಅದ್ರಲ್ಲಿ ಮೈನರ್ ರೋಲ್ ಏನೋ ಮಾಡಿದ್ರು. ಲೈಫ್ ಸ್ಟೈಲು ಎರಡು ತರ ಲೈಫ್ ಸ್ಟೈಲ್ ನಾನು ಕಲ್ಪನಾ ಅವರಲ್ಲಿ ರೆಕಗ್ನೈಸ್ ಮಾಡ್ತೀನಿ. ಒಂದು ಡೌನ್ ಟು ಅರ್ತ್, ಪ್ರ್ಯಾಗ್ಮ್ಯಾಟಿಕ್, ತಾನು ಏನ್ ಮಾಡಿದ್ರೆ ಮುಂದಕ್ಕೆ ಬರ್ತೀನಿ ಅಂತ ಒಂದು. ಇನ್ನೊಂದು, ತಾನು ಆರ್ಟಿಸ್ಟ್, ತನ್ನಲ್ಲಿ ಟ್ಯಾಲೆಂಟ್ ಇದೆ, ಇನ್ಬಾರ್ನ್ ಟ್ಯಾಲೆಂಟ್ ಇದೆ, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಹೇಗೆ. ಇದು ಸರ್ವಮಂಗಳ ವಾಸ್ ದ ಬೆಸ್ಟ್ ಎಕ್ಸಾಂಪಲ್
ಅಂದ್ರೆ ಆರ್ಟಿಸ್ಟಿಕ್ ಆಗಿ ಒಂದು ರಿಯಲಿಸ್ಟಿಕ್ ನೆಲೆ ಮೇಲೆ ನಿಂತುಕೊಂಡು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿಬಿಟ್ರು. ಇನ್ನೊಂದು ಲೈಫ್ ಸ್ಟೈಲು ಅವ್ರಿಗೆ ಸ್ಟಾರ್ ಬಗ್ ಎಂಟ್ರ್ ಆಯ್ತಲ್ಲ ತಲೆಗೆ, ಶಿ ಕುಡ್ ಬಿ ಕಂಟ್ರೋಲ್ಡ್ ಬೈ ಎನಿಬಡಿ. ಅವರು ಶಿ ಥಾಟ್ ದಟ್ ಶಿ ಕುಡ್ ರೂಲ್ ದ ಕನ್ನಡ ಫಿಲಂ ಇಂಡಸ್ಟ್ರಿ, ಬಟ್ ಆಗೋದಿಲ್ಲ ಅಲ್ಲ. ಸೊ ಅದು ಕೊನೆಯಲ್ಲಿ ತುಂಬಾ 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 ಟ್ರಾಜಿಡಿ ಆಗ್ಬಿಡ್ತು ಅವ್ರದ್ದು. ಅದು ಅಂದ್ರೆ ಒಂದು ಜೀವನದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಬೇಕಲ್ಲ, ಒಂದು ಅದು ಇರ್ಲಿಲ್ಲ. ಅಂದ್ರೆ ಅತ್ಯುನ್ನತ ಅಂದ್ರೆ ಏರ್ತೀರ, ಅದು ಸ್ವಲ್ಪ ಕನ್ಸಿಸ್ಟೆಂಟ್ ಆಗ್ಬೇಕು. ಅದು ಇಲ್ಲದೆ ಹೋದ್ರೆ ಟ್ರಾಜಿಕ್ ಡೌನ್ಫಾಲ್ ಆಗುತ್ತೆ. ಅವರು ಇನ್ನೊಂದು ಹೆಸರಿದೆ, ಕಲ್ಪನಾ ಇಸ್ ಡಿಸ್ಕ್ರೈಬ್ಡ್ ಆಸ್ ದ ಮೀನಾ ಕುಮಾರಿ ಆಫ್ ಕನ್ನಡ ಫಿಲಂ. ಮೀನಾ ಕುಮಾರ್ ಅಂದ್ರೆ ಹಿಂದಿ ಮೀನಾ ಕುಮಾರಿ. ಅವ್ರ ತರ ಇವರು ಆ ಕಣ್ಣುಗಳಲ್ಲಿ ಆ ಎಮೋಟಿವ್ ಫೀಲಿಂಗ್ಸ್, ರೇಂಜ್ ಆಫ್ ಎಮೋಟಿವ್ ಫೀಲಿಂಗ್ಸ್ ಕೊಡ್ತಾ ಇದ್ರು. ಸೊ ಅದರಿಂದ ಇಡೀ ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಕಲ್ಪನಾ ವಾಸ್ ನೋನ್ ಆಸ್ ದ ಮೀನಾ ಕುಮಾರಿ. ಸರ್, ನೀವು ಕೂಡ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡ್ಕೊಂಡಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯೂ ಕೂಡ ಈ ಚಿತ್ರದಲ್ಲಿ, ಸರ್ವಮಂಗಳ ಚಿತ್ರದಲ್ಲಿ ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡ್ಕೊಂಡಿದ್ದೀರಿ. ಇಬ್ಬರು ದಿಗ್ಗಜರು ಮುಖಾಮುಖಿ ಆದಾಗ ಹೇಗಿರ್ತಿತ್ತು ಅಂತ? ಇಬ್ಬರು ದಿಗ್ಗಜರು ಮುಖಾಮುಖಿ ಆಗಿದ್ದಾಗ ಫಿಲಂ ನಲ್ಲಿ ಆಕ್ಟ್ ಮಾಡುವಾಗ ಚೆನ್ನಾಗಿದ್ರು. ಶೂಟಿಂಗ್ ಟೈಮ್ ನಲ್ಲಿ ಒಂದು ನಾನು ಇದಕ್ಕೆ ಕರಾಬರೇಟ್ ಮಾಡಕ್ಕೆ ಏನಪ್ಪಾ ಅಂದ್ರೆ, ಇವರು ರಾಜ್ಕುಮಾರ್ ಇದಾರಲ್ಲ, ಅವರು ತುಂಬಾ ಸಿಂಪಲ್ ಆಗಿರ್ತಿದ್ರು. ಸರಳ ಎಷ್ಟು ಅಂತಂದ್ರೆ, ಇವ್ರ ತಂದೆ ನಮ್ಗೆ ಕತೆ ತರ ಹೇಳೋರು ಅದನ್ನ. ಇವ್ರು ಶೂಟಿಂಗ್ ಎಲ್ಲ ನಡೀತಿದ್ದು ಕಲ್ಲಹಳ್ಳಿನಲ್ಲಿ. ಕಲ್ಲಹಳ್ಳಿನ ಇವ್ರ ಮನೆಯಲ್ಲಿ ಒಂದೇ ಒಂದ್ ಮಂಚ ಇದ್ದದಂತೆ. ಆ ಮಂಚದ ಮೇಲೆ ರಾಜ್ಕುಮಾರ್ ಮಲ್ಕೊಳ್ಳಿಲ್ಲ, ಡೈರೆಕ್ಟ್ ನೀವ್ ಮಲ್ಕೋಬೇಕು ಅಂತ. ತಾನ್ ಕೆಳಗಡೆ ನೆಲದ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೋತಾ ಇತ್ತು. ಅದೇ ಕಲ್ಪನಾ ಮಾತ್ರ ಯಾವುದೇ ಕಾರಣಕ್ಕೂ ಅವರು ಹಳ್ಳಿನಲ್ಲಿ ಇರ್ತಿರ್ಲಿಲ್ಲ. ಅವರು ಹುಣಸೂರಿನಲ್ಲಿ ಇಡ್ಬೇಕಿತ್ತು. ಟ್ರಾವೆಲರ್ಸ್ ಬಂಗಲೋ ತಾನ, ಅವಾಗೆಲ್ಲ ಹೋಟೆಲ್ಸ್ ಇರ್ತಿರ್ಲಿಲ್ಲ. ಟ್ರಾವೆಲರ್ಸ್ ಬಂಗಲೋನಲ್ಲಿ ಅವ್ರಿಗೊಂದು ರೂಮ್ ಮಾಡ್ಬೇಕಿತ್ತು, ಅವ್ರಿಗೊಂದು ಕಾರ್ ಇತ್ತು, ಡ್ರೈವರ್ ಇತ್ತು. ಅದೇ ರಾಜ್ಕುಮಾರ್ ಪಾಪ ಪ್ರತಿದಿನ ಒಬ್ಬರು ಮನೇಲಿ ಊಟ ಮಾಡೋರು. ಹಳ್ಳಿನಲ್ಲಿ ಎಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊಂಡಿದ್ರು ಅಂತಂದ್ರೆ, ಹಳ್ಳಿ ಹೆಂಗಿದ್ರು. ಇವರು ಅಷ್ಟೇ, ನನಗ್ ಪ್ರತಿದಿನ ಒಂದ್ ಐಟಮ್ ಅಂತೂ ಇರ್ಲೇಬೇಕಿತ್ತು ಅವ್ರಿಗೆ. ಯಾವ್ದು ಅಂತಂದ್ರೆ ಕೋಸಂಬರಿ, ಹೆಸರು ಬೇಳೆ ಸೌತೆಕಾಯಿ ಹಾಕಿ ಕೋಸಂಬರಿ. ಮತ್ತೆ ಅವ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಿದ್ರು ಹಳ್ಳಿಯವರು. ದಿನಾ ಕಜ್ಜಾಯ ಇರ್ತಿತ್ತು, ಪಾಯಸ ಇರ್ತಿತ್ತು. ರಾಜ್ಕುಮಾರ್ ಬಂದ್ರೆ ಎಸ್, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೇ ಕಲ್ಪನಾ ಮಾತ್ರ ಒಂಥರ ಡಿಸ್ಟೆನ್ಸ್. ಸ್ಟಾರ್ ಅಂತ ಇವ್ರಿಗ ಒಂಥರ ಸ್ಟಾರ್ ಅಲ್ಲ ತಾಳಿ. ರಾಜ್ಕುಮಾರ್ ವಾಸ್ ಸ್ಟಾರ್ ದೆನ್, ಕಲ್ಪನಾ ವಾಸ್ ನಾಟ್ ಎ ಸ್ಟಾರ್ ದೆನ್. ಆದ್ರೆ ರಾಜ್ಕುಮಾರ್ ಬಿಹೇವಿಯರ್ ಹೇಗೆ ಮತ್ತೆ ಕಲ್ಪನಾ ಬಿಹೇವಿಯರ್ ಹೇಗೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಕೆಲವರಲ್ಲಿ ಆ ಸ್ಟಾರ್ಡಮ್ ನ ಮೇಂಟೈನ್ ಮಾಡ್ಬೇಕು ಅನ್ನೋದಿರುತ್ತೆ. ಅನುಮಾನಿಸ್ಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ ಅದನ್ನ. ಇವ್ರಿಗೆ ಆ ತರದ್ದು ಯಾವತ್ತೂ ಇಲ್ಲ. ಅವ್ರ ಕೊನೆ ತನಕನೂ ಅದು ಹಾಗೆ ಇದ್ರು ಅನ್ಸುತ್ತೆ. ಅದು ಬೆಸ್ಟ್ ಅಂತಂದ್ರೆ ಇದು ನೋಡಿ, ಇಷ್ಟು ಸಿಂಪಲ್ ಆಗಿದ್ದಾರೆ. ಒಂದು ರಾಜ್ಕುಮಾರ್ ಫೋಟೋ, ಆ ಕ್ಷಣವನ್ನ ನೆನಪು ಮಾಡಿಕೊಂಡಾಗ, ಅಥವಾ ಈಗ ಅವ್ರು ನಮ್ ಜೊತೆ ದೈಹಿಕವಾಗಿ ಇಲ್ಲದೆ ಇರಬಹುದು, ಬಟ್ ಎಲ್ಲೋ ಒಂದು ಕಡೆ ಆ ಮೂಮೆಂಟ್ ಗಳನ್ನ ನೆನಪು ಮಾಡಿಕೊಂಡಾಗ ಇವ್ರ ಜೊತೆ ನಾನ್ ಮಾಡಿದ್ನಲ್ಲ ಅನ್ನೋದು ಫೀಲ್ ಇರುತ್ತಾ? ಸಂಭ್ರಮ, ಸಂತೋಷ, ಎಲ್ಲಾ ತರ ಫೀಲಿಂಗು ಬರ್ಬೋದು. ಸಂಭ್ರಮ ಇದೆ, ಸಂತೋಷ ಇದೆ, ಖುಷಿ ಇದೆ. ನಾವು ಕಲ್ಪನನ್ ಜೊತೆ ಆಕ್ಟ್ ಮಾಡಿದೀವಿ, ನಾವು ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡಿದೀವಿ. ಆ ಪೀರಿಯಡ್ ಅಂದ್ರೆ 67-68 ಪೀರಿಯಡ್ ಅಲ್ಲಿ ಆಕ್ಟ್ ಮಾಡಿದ್ವಿ ಅಂತ ಇವತ್ತಿಗೂ ಕೂಡ ಐ ಫೀಲಿಂಗ್ ವೆರಿ ಪ್ರೌಡ್. ಅಮೇಜಿಂಗ್. ಸರ್, ಈಗ ಶಾರ್ಟ್ ಇರುವ ಟೈಮ್ ಅಲ್ಲಿ ಹೇಗೆ ಅವ್ರ ಜೊತೆ ಹೇಗ್ ಮಿಂಗಲ್ ಆಗ್ತಾ ಇದ್ರಿ? ಆಫ್ಟರ್ ರೆಕಾರ್ಡಿಂಗ್ ಕಲ್ಪನಾ ಹೇಗಿರ್ತಾ ಇದ್ರು ಅಂತ? ಇವಾಗ ಆಫ್ಟರ್ ರೆಕಾರ್ಡಿಂಗ್ ಕಲ್ಪನಾ ಹೊರಟೋಗ್ಬಿಡ್ತಿದ್ರು. ಒಂದ್ ಕ್ಷಣ ನಿಲ್ತಿರ್ಲಿಲ್ಲ. ಆದ್ರೆ ರಾಜ್ಕುಮಾರ್ ನಿಂತು ಕೋ ಆಕ್ಟರ್ಸ್ ಮಾತಾಡಿಸಿ ತುಂಬಾ ಚೆನ್ನಾಗಿ ಅವ್ರ ಜೊತೆ ಕಾಲ ಕಳೆದು ಅದಾದ ಒಂದು ಅರ್ಧ ಗಂಟೆಗೆ ಹೋಗೋದು. ಅಂದ್ರೆ ಲುಕ್ ಎಟ್ ದ ಡಿಫರೆನ್ಸ್. ಅವರು ಕಲ್ಪನಾ ವಾಸ್ ನಾಟ್ ಅ ಸ್ಟಾರ್ ದೆನ್, ಬಟ್ ಸ್ಟಾರ್ ಬಗ್ ಹ್ಯಾಡ್ ಎಂಟರ್ಡ್. ಹೊರಟೋಗ್ತಿದ್ರು
ಬಟ್ ಇವರು ಯೂಸ್ ಟು ಮಿಕ್ಸ್ ವಿತ್ ಕಾಮನ್ ಪೀಪಲ್, ಅಂದ್ರೆ ಕೋ ಆಕ್ಟರ್ಸ್, ಟೆಕ್ನಿಷಿಯನ್ಸ್, ಎಲ್ಲರ ಜೊತೆನೂ ಮಿಕ್ಸ್ ಆಗಿ ಫ್ರೀ ಆಗಿ ಮಾತಾಡಿ, ಅದು ರೇರ್ ಕ್ವಾಲಿಟಿ. ಅದೇ ಅವ್ರನ್ನ ಕಾಪಾಡಿತ್ತು. ಓಕೆ ಸರ್, ಇವರು ರೀಟೇಕ್ಸ್ ಎಲ್ಲ ತಗೊಳ್ತಿದ್ರ ಕಲ್ಪನಾ ಇಲ್ಲ, ಮೇಡಮ್? ಒಂದು 5-6 ಅಷ್ಟೇ. 5 ಅಷ್ಟೇ. ಕ್ಯಾಮ್ರಾ ಮುಂದೆ ನಿಂತ್ರೆ ಹೇಗೆ ಸರ್? ಚೆನ್ನಾಗಿ ಹೇಳ್ತಾರೆ. ಶಿ ಹ್ಯಾಡ್ ಎ ಪ್ರೆಸೆನ್ಸ್. ಶಿ ಹ್ಯಾಡ್ ಅಂತಾರೆ ಫೋಟೋಜೆನಿಕ್ ಫೇಸ್, ಮತ್ತೆ ಪ್ರೆಸೆನ್ಸ್ ಬಟ್ ಇತ್ತು. ಸೊ ಒಂಥರ ಶಿ ಫೆಲ್ಟ್ ಲೈಕ್ ಎ ಹೀರೋಯಿನ್ ಅಂಡ್ ದೆನ್ ಶಿ ವಾಸ್ ಎ ಹೀರೋಯಿನ್. ಆದ್ರೆ ಪರ್ಸನಲ್ ಲೈಫ್ ನಲ್ಲಿ ಮುಖ ಅಂದ್ರೆ ಪ್ಲೇನ್ ಫೇಸ್ ಅದು. ಬಟ್ ಆಂಗಲ್ ನಲ್ಲಿ ಕ್ಯಾಮೆರಾ ಮುಂದೆ ನಿಂತ್ಕೊಂಡಾಗ ಶಿ ವುಡ್ ಚೇಂಜ್ ಸೋ ಡ್ರಾಮ್ಯಾಟಿಕ್ ಅಲ್ಲಿ. ಯಾಕೆ ಅವರ ಪರ್ಸನಲ್ ಲೈಫ್ ಪಾಪ ತುಂಬಾ ದುರಂತ ಅನ್ನೋ ತರ ಆಯ್ತು? ಅದೇ ನಾನು ಹೇಳಿದೆ, ಒಂದು ಕನ್ಸಿಸ್ಟೆನ್ಸಿ ಇರ್ಲಿಲ್ಲ ಅವ್ರಿಗೆ. ಕನ್ಸಿಸ್ಟೆನ್ಸಿ ಅಂದ್ರೆ ಇವಾಗ ನಾನು ಸ್ಟಾರ್ ಆಗ್ತೀನಿ, ಸ್ಟಾರ್ ಆದ್ರೆ ನಾನು ಹೇಗೆ ಬಿಹೇವ್ ಮಾಡ್ಬೇಕು, ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಬೇಕು. ಅದು ಗೊತ್ತಾಗದೆ ಹೋದ್ರೆ ನಾನು ಏನೋ ಮಾತಾಡ್ಬಿಡ್ತೀನಿ. ಅಂದ್ರೆ ನಿಮ್ಮ ಜೊತೆ ಸಿಂಪಲ್ ಆಗಿ ಇವಾಗ ನಾನು ಮಾತಾಡ್ತೀನಿಲ್ಲ, ಆ ರೀತಿ ಸಿಂಪಲ್ ಆಗಿ ಆಗದೆ ಹೋದ್ರೆ ನನಗೆ ಅದು ವಿ ರೆಕಗ್ನೈಸ್ ದಟ್ ಅವರು ಅದು ಉಳಿಯೋದಿಲ್ಲ ಅಂತ. ಕರೆಕ್ಟ್ ಸರ್. ಈ ಮೂವಿ ಶೂಟ್ ಎಲ್ಲ ಮುಗಿದ ನಂತರ, ಮೂವಿ ರಿಲೀಸ್ ಆದ ನಂತರ ಮತ್ತು ಮೂವಿ ತುಂಬಾ ದೊಡ್ಡ ಹಿಟ್ ಆದ ನಂತರ ಮತ್ತೆ ಯಾವತ್ತಾದ್ರೂ ಭೇಟಿ ಆಗಿದ್ರ? ಕಲ್ಪನಾ ಅವ್ರು ಭೇಟಿ ಆಗಿದ್ರು. ಸಿನಿಮಾ ಆಯ್ತು, ಉಯ್ಯಾಲೆ ಅಂತ ಇನ್ನೊಂದು ಸಿನಿಮಾ ಆಯ್ತು, ಚಿತ್ರರಂಗದ ಸ್ಕ್ರೀನ್ ಪ್ಲೇ ಅದ್ ಬರೆದಿದ್ರು. ಲಕ್ಷ್ಮೀನಾರಾಯಣ ಅಂತ ಇವಾಗ ವೆರಿ ಫೇಮಸ್ ಡೈರೆಕ್ಟರ್, ಕನ್ನಡ ಡೈರೆಕ್ಟರ್. ಅವರು ಚಿತ್ರರಂಗದ ಗ್ರೇಟ್ ಫ್ರೆಂಡ್ಸ್. ಅವ್ರು ತೆಗೆದ್ರು, ಡೈರೆಕ್ಟ್ ಮಾಡಿದ್ರು. ಚಿತ್ರರಂಗದ ಸ್ಕ್ರೀನ್ ಪ್ಲೇ ಬರೆದ್ರು. ಅದು ಇಷ್ಟೇ, ಕಲ್ಪನಾ ಮತ್ತೆ ಅಶ್ವಥ್ ಮತ್ತೆ ರಾಜ್ಕುಮಾರ್, ಅದು ಹಿಟ್ ಆಯ್ತು. ಆಮೇಲೆ ಆಕೆ ಇದಕ್ಕೂ ಕೋವಿಡ್ ಹೋಗ್ಬಿಟ್ಟು ಬಂದ್ರು. ಅಂದ್ರೆ ಇವಾಗ ಎನಿ ಗ್ರೇಟ್ ಪರ್ಸನಾಲಿಟಿ ಇನ್ ಹಿಸ್ಟ್ರಿ ಆರ್ ಇನ್ ಪಾಲಿಟಿಕ್ಸ್ ಆರ್ ಇನ್ ಕಲ್ಚರಲ್ ತಗೊಂಡ್ರೆ ಅವನಿಗೆ ಒಂದು ಕನ್ಸಿಸ್ಟೆನ್ಸಿ, ಅಂದ್ರೆ ನನ್ನ ಸ್ವಭಾವ ಏನಿರುತ್ತೆ, ನನ್ನ ಟೆಂಪರ್ಮೆಂಟ್ ಏನಿರುತ್ತೆ, ಅದ್ರ ಪ್ರಕಾರ ನೋಡ್ಕೊಳ್ಬೇಕು. ಅದ್ರ ಪ್ರಕಾರ ನಡ್ಕೊಳ್ದೆ ಹೋದ್ರೆ ಹೀಗೆ ಆಗ್ತಾರೆ. ರಾಜ್ಕುಮಾರ್ ಎಕ್ಸೆಪ್ಷನ್. ಅವ್ರು ಮುಂಚಿನೂ ಕೂಡ ಕೊನೆ ತೀರಿ ಹೋಗೋ ತನಕ ಅವರು ಒಂದೇ ರೀತಿ ಇದ್ರು. ಕನ್ಸಿಸ್ಟೆನ್ಸಿ ಅಂದ್ರೆ ಅದು. ನಿಮ್ಮಿಬ್ಬರದು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 77 ನಲ್ಲಿ ಮದುವೆ ಆಯ್ತು. 1970 ಮದುವೆ ಆಯ್ತು. ಇಷ್ಟು ಖುಷಿಯಾಗಿರೋದು ಹೇಗೆ ಲೈಫ್ ಅಲ್ಲಿ ಅಂತ ಅದು ಗೊತ್ತಿಲ್ಲ. ಇಬ್ರು ಜಗಳನೂ ಆಡಿರ್ತೀವಿ, ಬೇಕಾದ ಜಗಳಗಳು ಆಡಿರ್ತೀವಿ. ಇನ್ನೊಂದು ಜಗಳ ಆಯ್ತು. ಯಾವ ವಿಚಾರಕ್ಕೆ? ಅಲ್ಲ, ಸುಮ್ಮನೆ ಸಿಂಪಲ್ ಏನು ಇರಲ್ಲ ಅಲ್ಲಿ. ಇನ್ಯಾವುದೋ ಇಶ್ಯೂ ಬೇಕಾದ್ರೆ ಇವ್ರ ವಿಷಯಗೆ ನಾವು ಜಗಳ ಆಡಿರ್ಬೋದು, ವಿಷಯಗೆ ಜಗಳ ಆಡಿರ್ಬೋದು. ಪ್ರೀತಿ ಪರಸ್ಪರ ಒಂದು ಮೂಲತಃ ಪ್ರೀತಿ ಇದ್ರೆ ಅದು ಕಂಟಿನ್ಯೂ ಆಗ್ಬಿಡುತ್ತೆ. ಕರೆಕ್ಟ್. ಇಲ್ದೆ ಹೋದ್ರೆ ಏನಾದ್ರು ಒಳಗ್ ಬಂದ್ಬಿಟ್ರೆ ಅದಕ್ಕೆ ಹೋಗೋದಿಲ್ಲ. ಅದು ಗಿರೀಶ್ ಕಾರ್ನಾಡ್ ಅಂತ ಒಬ್ರು ಫೇಮಸ್ ಕನ್ನಡ ಅಲ್ವಾ, ಕೇಳಿದಾರೆ. ಅವರು ಒಂದು ಒಡಕಲ್ ಬಿಂಬ ಅಂತ ಒಂದು ನಾಟಕ ಇದೆ. ಆ ಒಡಕಲ್ ಬಿಂಬದಲ್ಲಿ 4 pairs ಆಫ್ ಮ್ಯಾರೇಜ್ ಬರುತ್ತೆ. ಒಂದೇ ಒಂದು ಪಾಯಿಂಟ್ ಮಾಡ್ತಾರೆ, ಪ್ರೀತಿ ಅಂತಂದ್ರೆ ಅದನ್ನ ಆ ಕಾನ್ಸೆಪ್ಟ್ ಅಂದ್ರೆ ಟುಗೆದರ್ನೆಸ್ ಇದೆಯಲ್ಲ, ಅದು ಏನು ಹಾರಂ ಹಾಕೊಡ್ದು. ಕರೆಕ್ಟ್. ಪರಸ್ಪರ ಪ್ರೀತಿ ಇದ್ರೆ ಬೈ ಎಕ್ಸ್ಟೆನ್ಷನ್ ಪ್ರೀತಿ ನನ್ಗೇನ್ ಅನ್ಸಿತ್ ಗೊತ್ತಾ, ಇಟ್ ಇಸ್ ಮ್ಯೂಚುವಲ್ ರೆಸ್ಪೆಕ್ಟ್ ಇರ್ಬೇಕು. ಅಲ್ಲ, ಮ್ಯೂಚುವಲ್ ರೆಸ್ಪೆಕ್ಟ್ ಅಲ್ಲ. ಅಲ್ಲ, ರೆಸ್ಪೆಕ್ಟ್ ಯಾತಿಂದ ಬರೋದು? ಅಲ್ಲ, ರೆಸ್ಪೆಕ್ಟ್ ಯಾತಿಂದ ಬರೋದು? ಗೌರವ, ಮರ್ಯಾದೆ, ರೆಸ್ಪೆಕ್ಟ್ ಯಾತಿಂದ ಬರೋದು? ಪರಸ್ಪರ ಏನಾದ್ರು ಇರ್ಬೇಕಲ್ಲ, ಅಲ್ಲಿ ಇಂಗ್ರೀಡಿಯೆಂಟ್ ಇರ್ಬೇಕಲ್ಲ, ಅದು ಪ್ರೀತಿ ಅಲ್ವಾ? ಮತ್ತೆ ಅದರಿಂದ ಹಾಗೆ ಒಂದು ಕೆಲವು ರಿಲೇಶನ್ಶಿಪ್ಸ್ ಮೇಂಟೈನ್ ಆಗುತ್ತೆ. ಈ ಇತ್ತೀಚಿನ ದಿನಗಳಲ್ಲಿ ಒಂದು ವರದಿಯ ಪ್ರಕಾರ
ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂತವ್ರು ತುಂಬಾ ಜಾಸ್ತಿ ದಿನ ಮದ್ವೆ ನಿಲ್ಲಲ್ಲ. ಒಂದು ಮತ್ತು ವಾರಕ್ಕೆ ಒಂದು ವಾರ ಅಲ್ಲ ಸರ್, ಒಂದೇ ದಿನಕ್ಕೆ ಮದ್ವೆ ಮುರಿದಂತಹ ಸನ್ನಿವೇಶಗಳಿದೆ. ಯಾಕೆ ಈ ತರದ್ದು ಆಗ್ತಾ ಇದೆ ಇತ್ತೀಚೆಗೆ, ನೀವು ಅಬ್ಸರ್ವ್ ಮಾಡಿರುವ ಹಾಗೆ? ಯಾಕೆ ಅಂತ ಒಂದು ಕಾರಣ ಕೊಡಬಹುದು. ಒಬ್ರು ಇಂಡಿವಿಜುವಲ್ ಅಲ್ಲಿ ಒಂದು ಈಗೋ ಇರುತ್ತೆ, ಓಕೆ, ಅದನ್ನ ಸ್ಯಾಟಿಸ್ಫೈ ಮಾಡ್ಬೇಕು. ಸ್ಯಾಟಿಸ್ಫೈ ಅಂದ್ರೆ ಇಬ್ರಿಗೂ ಆ ಸ್ಯಾಟಿಸ್ಫೈ ಆಗದೆ ಹೋದ್ರೆ ಹೋಯ್ತು, ಮದ್ವೆ ಅಲ್ಲ, ಅವರು ಎಲ್ಲೆಲ್ಲ ಹೊರಟೋಗ್ತಾರೆ, ಮನಸ್ಸಲ್ಲಿ ಎಲ್ಲ ಹೊರಟೋಗ್ತಾರೆ. ಕರೆಕ್ಟ್. ಅಂದ್ರೆ ಒಂದು ಪಾಯಿಂಟ್ ಬರುತ್ತೆ, ನನ್ನ ಅಗತ್ಯ ಏನಿದೆ, ನನ್ನ ಈಗೋ ಅವಶ್ಯಕತೆ ಏನಿದೆ, ಅದಕ್ಕೆ ಮಾತ್ರ ನೋಡ್ಕೊಳ್ಬೇಕು. ನಮ್ಮ ಹಿಂದೆ ಒಂದು ವಿಸ್ಡಮ್, ಒಂದು ಗ್ರೇಟ್ ವಿಸ್ಡಮ್, ಕಾಲ್ ಚಾಚದಷ್ಟು ಬದುಕಬೇಕು, ಕರೆಕ್ಟ್, ಕಾಲ್ ಚಾಚಬೇಕು ಅಷ್ಟೇ. ಆದ್ರೆ ಮಂಚ ಮುಂದಕ್ಕೆ ಹೊರಟೋಗ್ಬಿಟ್ರೆ ಅದು ನಿಜ ಅಲ್ವಾ? ಜಾಸ್ತಿ ಆಗಿದೆ ಎಲ್ರಿಗೂ, ಹುಡುಗ ಹುಡುಗಿ ಅಂತಲ್ಲ, ಎಲ್ರಿಗೂನು ಆಂಬಿಷನ್ ಜಾಸ್ತಿ ಆಗಿದೆ, ವಾಂಟ್ಸ್ ಜಾಸ್ತಿ ಆಗಿದೆ. ಸೊ ಅದೇನಾಗಿದೆ, ಇಬ್ರಿಗೂನು ಈಗ ಒಂಥರ ರ್ಯಾಟ್ ರೇಸ್. ಇದು ರ್ಯಾಟ್ ರೇಸ್ ಅಲ್ಲಿ ಎಲ್ರು ಟ್ರಾಪ್ ಆಗ್ಬಿಟ್ಟಿದ್ದಾರೆ ಇವರು. ಸೊ ಲೈಫ್ ಅನ್ನೋದು ಅವ್ರಿಗೆ ಈಗ ಒಂಥರ ಬ್ಯಾಕ್ ಸೀಟ್ ತಗೊಂಡ್ಬಿಟ್ಟಿದೆ ಅನ್ಸುತ್ತೆ ನನಗೇನೋ. ಮದ್ವೆ ಅನ್ನೋದು ಈಗ ಅವ್ರಗಳಿಗೆ ಓಕೆ, ಹಾಗಾಗಿ ಈ ತರದ್ದು ಬ್ರೇಕಪ್ ಆಗ್ತಿರ್ಬಹುದೇನೋ. ದಿಸ್ ಇಸ್ ಅಲ್ವಾ, ನಮ್ಮ ಬೆಂಗಳೂರಿನಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಎಲ್ಲ ಒಂಥರ ಅರ್ಬನ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ. ಈ ಸಣ್ಣ ಪುಟ್ಟ ಮುನಿಸುಗಳು ಬಂದಾಗ ಯಾರು ಫಸ್ಟ್ ಹೋಗಿ ಕನ್ವೆ ಮಾಡ್ತೀರಿ ಅಂತ? ಇಟ್ ಡಿಪೆಂಡ್ಸ್. ಮುನ್ಸ್ಗಳು ನಾನೇನೆ, ಇವ್ರು ತುಂಬಾ ಕಡಿಮೆ ಇದು. ನನ್ ಕಡೆಯಿಂದಾನೇ ಆಗಿರುತ್ತದು. ಫೈನ್, ಅದು ನಡೆದೋಗಿದೆ ಇಲ್ಲಿ ತನಕ, ಏನು ಪರವಾಗಿಲ್ಲ. ಸೊ ನಾನೇನೆ ಸಾರಿ ಅಂತ ಹೇಳ್ತಿದ್ರು ಒಂಥರ ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಯಾಕೆ ಬಂತು ಅಷ್ಟೇ. ಇಲ್ಲಿ ತಪ್ಪು ಸರಿ ಪ್ರಶ್ನೆ ಇಲ್ಲ, ತಪ್ಪು ಸರಿ ಪ್ರಶ್ನೆ ಅಲ್ಲ ಇದು. ಏನಂತಂದ್ರೆ ಈಗೋ, ಅದೇ ಈಗೋ, ನಾನ್ ಸರಿ ಸರಿ ಇಲ್ಲ ಇಷ್ಟೇ. ಕರೆಕ್ಟ್ ಸರ್. ಲೈಫ್ ಅಲ್ಲಿ ಯಾವತ್ತಾದ್ರೂ ಕಷ್ಟಗಳು ಬಂದಾಗ ಅಥವಾ ಕಷ್ಟಗಳನ್ನ ಎದುರಿಸುವಂತಹ ಕ್ಷಣ ಬಂದಾಗ ಹೇಗ್ ನಿಂತ್ಕೋತೀರಿ ಇಬ್ರು ಜೊತೆಯಾಗಿ? ಆ ತರ ಕಷ್ಟಗಳು ಬಂದಿಲ್ಲ. ಯಾಕೆಂತಂದ್ರೆ ನಾನು ಮಾಸ್ಟರ್ಸ್ ಮುಗಿಸ್ದೆ 71 ಅಲ್ಲಿ. ಆಮೇಲೆ ಮಹಾರಾಜಾಸ್ ಕಾಲೇಜ್ ನಲ್ಲಿ ಟೆಂಪರರಿ ಪೇಸ್ಟರ್ ಆದೆ. ಅದಾದ್ಮೇಲೆ ಮೈಸೂರು ಯೂನಿವರ್ಸಿಟಿ, ಅದ ಅಕಾಡೆಮಿಕ್ ಲೈಫ್ ನಲ್ಲಿ ಆ ರೀತಿ ಕಷ್ಟ ನನಗ್ ಬರ್ಲಿಲ್ಲ. ಇವರು ಡ್ಯಾಡಿ ಸೊ ಹಾಗಾಗಿ ನಮ್ದೆಲ್ಲ ಒಂಥರ ಕಂಫರ್ಟ್ ಝೋನ್ ಅಲ್ಲೇ ಇದ್ದು ಬಿಟ್ಟಿದೀವಿ. ಸೊ ಕಷ್ಟಗಳು ಅನ್ನೋದು ಒಂಥರ ಸ್ಟ್ರಗಲ್ ಅನ್ನೋದು ಗೊತ್ತೇ ಇಲ್ಲ. ಇದು ನಮ್ಮ ಜೀವನ. ನನ್ನ ಡ್ಯಾಡಿ ಮತ್ತೆ ನನ್ನ ಅಮ್ಮನ ಜೀವನ, ಇದನ್ನ ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರ. ಅದು ಇಟ್ಟಿದೆ ನಿಜವಾದ ಲೈಫ್ ಸ್ಟ್ರಗಲ್ ಅದು. ಅರಮನೆ ಹೆಣ್ಣನ್ನ ಕೇಳಿ ಅರಮನೆ ಹೆಣ್ಣನ್ನ ಅದೇ ನಮ್ಮ ದೊಡ್ಡಪ್ಪಜಿಗಳು, ಅಂದ್ರೆ ಹಿ ವಾಸ್ ಮ್ಯಾರಿಡ್ ಟು ಪ್ರಿನ್ಸೆಸ್, ಅವ್ರ ಅರಮನೆ ಅಳಿಯ. ಒಂದು ದಿನ ಇಡೀ ಇದು ಅವ್ರ ಅರಮನೆ ಪಟ್ಟದ ಆನೆ ಬಂದು ಅರಮನೆ ಕರ್ಕೊಂಡು ಹೋಗಿ ಅರಮನೆಯಲ್ಲೇ ದಾರೆ ಹೊಯ್ಯೋದು ಅಂತ ಫಿಕ್ಸ್ ಆಗಿತ್ತು. ಅದನ್ನ ರಿಜೆಕ್ಟ್ ಮಾಡಿ ಡ್ಯಾಡಿ ಮನಸ್ಸೆಲ್ಲ ರಿಜೆಕ್ಟ್ ಮಾಡಿ ಹೊರಟೋಗ್ಬಿಟ್ರು. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದ್ರೆ ಅಷ್ಟಲ್ಲೇ ನಮ್ಮ ಅಮ್ಮ ಇದ್ರಲ್ಲ, ಅಮ್ಮ ಮತ್ತೆ ನಮ್ಮ ಡ್ಯಾಡಿದು ಲವ್ ಸ್ಟಾರ್ಟ್ ಆಗಿತ್ತು. ಲವ್ ಅಂತಂದ್ರೆ ಪರಸ್ಪರ ಅನುರೂಪ, ಅಂದ್ರೆ ಫಿಸಿಕಲ್ ಅಟ್ರಾಕ್ಷನ್ ಅಲ್ಲ, ಒಂಥರ ಪ್ರೀತಿ. ಓಕೆ, ದೇವರ್ ಬೋತ್ ಅಡಲ್ಟ್ಸ್, ಚೈಲ್ಡಿಶ್ ಪ್ರೀತಿ ಅಲ್ಲ ಅದು. ಓಕೆ, ಅದನ್ನ ಅಪೋಸ್ ಮಾಡಲ್ಲ ಅಂತ ಹೇಳಿ ಅರಮನೆಯವರು ತುಂಬಾ ಸಿಟ್ಟು ಮಾಡ್ಕೊಂಡು, ನಮ್ಮ ಅಂಕಲ್ ತುಂಬಾ ಬೇಜಾರು ಪಟ್ಕೊಂಡು, ಯಾಕಂದ್ರೆ ಅವರೇ ಬೆಳೆಸಿದ್ದು ನನ್ನ ಡ್ಯಾಡಿನ, ಪುನಃ ಹೊರಟೋಗ್ಬಿಟ್ರು. ಅದಾದ್ಮೇಲೆ ಪುನಃ ವಾಪಸ್ ಬಂದು ಅಮ್ಮನ ಮದುವೆ ಆಗಿ ಕಲ್ಲಹಳ್ಳಿನಲ್ಲಿ ಒಂದು 8 years they lived practically on agriculture.
ಎಷ್ಟು ಸವಲತ್ತು ಪಡಿಬಹುದಾಗಿತ್ತು, ಎಷ್ಟು ಸೌಲಭ್ಯ ಪಡಿಬಹುದಾಗಿತ್ತು ಅರಮನೆಯಿಂದ. ಸವಲತ್ತು ಅಂದ್ರೆ ಅರಮನೆ ಅಳಿಯ ಆಗ್ಬೇಕಾಗಿತ್ತು. ಅದೆಲ್ಲ ಬಿಟ್ಟು ತನ್ನ ಮನಸ್ಸಿನಲ್ಲೇ ಮೋಹಿಸಿದ ಮಡದಿನ ಮದುವೆ ಆಗಿ, ಈ ಗೊತ್ತಿತ್ತು ಅವ್ರಿಗೆ ಇಟ್ ವಾಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಆದ್ರೆ ಬಟ್ ಹಿ ಟುಕ್ ಎ ಫರ್ಮ್ ಡಿಸಿಷನ್ ಇನ್ ಇಸ್ ಮೈಂಡ್. ಆದ್ರೆ ಇದು ನನ್ನ ಲೈಫ್, ಅದು ಐ ಕ್ಯಾನ್ ಫೇಸ್ ಇಟ್ ಅಂತಂದು. ಅದು ಕಷ್ಟ, ಅದು ಬರೋದು ಗಂಡಸರಿಗೆ. ಅದನ್ನ ಸಂಹವ್ ನಿಭಾಯಿಸ್ಬಿಟ್ರು. ಮೈ ಫಾದರ್ ವಾಸ್ ಅನ್ LIC ಏಜೆಂಟ್, ಮೈ ಫಾದರ್ ವಾಸ್ ಎ ಟ್ಯಾಕ್ಸಿ ಡ್ರೈವರ್. ಅದರ ಜೀವನ. ಆದ್ರೆ ವೆರಿ ಸ್ಟ್ರಾಂಗ್ ಇನ್ ಇಸ್ ಕನ್ವಿಕ್ಷನ್. ಬರೆದ್ರು ಅಂದ್ರೆ ಪ್ರಾಲಿಫಿಕ್ ರೈಟರ್ ಆಗಿರ್ಲಿಲ್ಲ, ಬಟ್ ಬರೆದಿದ್ದೆಲ್ಲ ಚಿನ್ನ. ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಜ್ಜಾಲ, 4 ನಾವೆಲ್ಸ್ ಬರೆದ್ರು. 4 ನಾವೆಲ್ಸ್ಗೂ ಕೂಡ ಅತ್ಯುತ್ತಮವಾದ, ಇವತ್ತಿಗೂ ಕೂಡ ಹೊಗಳ್ತಾರೆ. ಯಾಕೆಂತಂದ್ರೆ ಅವರ ಜೀವನ ದರ್ಶನ ಇದೆಯಲ್ಲ ಕಾದಂಬರಿಗಳಲ್ಲಿ, ಅದು ತುಂಬಾ ರಿಯಲಿಸ್ಟಿಕ್ ಆಗಿದೆ. ಅದರಿಂದ ಅಮ್ಮನು, ನಮ್ಮ ಅಮ್ಮನ ಹೆಸರು ದೊಡ್ಡಮಣ್ಣಿ ಅಂತ. ದೊಡ್ಡಮಣ್ಣಿ ಅವರು ಅಂದ್ರೆ ನಮ್ಮಮ್ಮ ಆರ್ಟಿಸ್ಟಿಕ್ ಆಗಿ ಶಿ ವಾಸ್ ಇನ್ಕ್ಲೈನ್ ಟುವರ್ಡ್ಸ್ ಪೇಂಟಿಂಗ್. ನಮ್ಮ ಊರು ಅಂದ್ರೆ ಕಲ್ಲಹಳ್ಳಿ, ನನ್ನ ಊರು. ಅಮ್ಮನೂರು ಬೆಟ್ಟದ ತುಂಗ, ಅಂದ್ರೆ ಬೆಟ್ಟದಪುರದ ಆ ಕಡೆ ಬೆಟ್ಟದಪುರ ಇದೆ, ಈ ಕಡೆ ಬೆಟ್ಟದ ತುಂಗ ಇದೆ. ಅಲ್ಲಿ ಇವತ್ತಿಗೂ ಕೂಡ ಅಮ್ಮ ಬರೆದ ಪೇಂಟಿಂಗ್ ಇದೆ. ಅದನ್ನ ಇವತ್ತಿಗೂ ಕೂಡ ಡಿಸ್ಪ್ಲೇ ಆಗಿದೆ ಅಲ್ಲಿ. ಅಂದ್ರೆ ಟೆಂಪರಮೆಂಟ್ ಹೇಗಿತ್ತು ಅಮ್ಮಂದು ಅಂತಂದ್ರೆ, ಮೋರ್ ಅಕಿನ್ ಟು ಮೈ ಫಾದರ್ಸ್ ಟೆಂಪರಮೆಂಟ್. ಅದು ಆರ್ಟಿಸ್ಟಿಕ್ ಆಗಿ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ಅಂದ್ರೆ ತನ್ನ ಅಸ್ಪಷ್ಟವಾದ ಭಾವನೆಗಳು, ಅಸ್ಪಷ್ಟವಾದ ಯೋಚನೆಗಳನ್ನ ಥ್ರೂ ಪೇಂಟಿಂಗ್, ಅಪ್ಪ ಥ್ರೂ ರೈಟಿಂಗ್, ಥ್ರೂ ಕ್ರಿಯೇಟಿವ್ ರೈಟಿಂಗ್. ಸೊ ಹಾಗೆ ಒಂದು ಪಾಯಿಂಟ್ ಆಫ್ ರೆಫರೆನ್ಸ್ ಮೀಟ್ ಆಗಿ ತುಂಬಾ 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 ಚೆನ್ನಾಗಿದ್ರು ಸಂಸಾರ. ಆದ್ರೆ ಕ್ಯಾನ್ಸರ್ ಅಟ್ಯಾಕ್ ಆಯ್ತು 69 ಅವಾಗ ಇಷ್ಟೊಂದು ಅಡ್ವಾನ್ಸ್ ಆಗಿಲ್ಲ ಮೆಡಿಕಲ್ ಟೆಕ್ನಾಲಜಿ. ಮತ್ತೆ ಹಾಗೆ ತೀರ್ಹೋದ್ರು. ಅಂದ್ರೆ ಅಪ್ಪ ಹೇಳ್ತಿದ್ರು, ಇದೆಲ್ಲ ಸಹಿಸ್ಕೊಂಡ್ವಿ, ಆದ್ರೆ ನಿಜವಾದ ಸುಖ ಏನು ಅಂತ ಗೊತ್ತಾಗ್ಬೇಕಾದ್ರೆ ನೀನ್ ಇರ್ಲಿಲ್ಲ. ಆದ್ರೆ ನಾನು ಅವಾಗ ಕೆಲ್ಸಕ್ಕೆ ಬಂದೆ. ಒಂದು ಫ್ಯಾಮಿಲಿನಲ್ಲಿ ಒಬ್ಬ ಮಗ ಕೆಲ್ಸಕ್ಕೆ ಬಂದು ಅದು ಇಲ್ಲ ಅಮ್ಮನಿಗೆ. ಆದ್ರೆ ದುಃಖ ಇತ್ತು, ನೋವಿತ್ತು. ಹಿ ವಾಸ್ ವೆರಿ ಫರ್ಮ್. ಅಂದ್ರೆ ಆ ಪಾಸಿಟಿವ್ ನೇಚರ್ ಇದೆಯಲ್ಲ, ಅದು ತುಂಬಾ ಇತ್ತು, ಆ ಟೆಂಪರಮೆಂಟ್ ಅಲ್ಲೇ ಇತ್ತು. ಅದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದರಿಂದ ಡ್ಯಾಡಿ ಇಲ್ಲಿದ್ರು 8 years he lived here. ಸುಖ ಸಂತೋಷ ಎಲ್ಲ ಮನಸ್ಸಿನಲ್ಲಿ ಇತ್ತು ಅವ್ರಿಗೆ. ನಾನು ನನ್ನ ಮಗನ ಮನೆಯಲ್ಲಿದ್ದೀನಿ, ನಾನು ನನ್ನ ಸೊಸೆ ಮನೆಯಲ್ಲಿದ್ದೀನಿ ಅಂತಲ್ಲ, ತಂದೆ ಮನೆ ಅಂತಾನೂ ಇತ್ತು. ಯಾಕಂದ್ರೆ ಮಾಮ ಮತ್ತೆ ಸೊಸೆಗೆ, ನಿಮ್ಮ ಮುಸ್ಲಿಮ್ಸು, ಹಿಂದೂಸು, ಪಾರ್ಸೀಸು, ಜ್ಯೂಸ್, ಟೇಕ್ ಎನಿ ಕಮ್ಯುನಿಟಿ, ಒಂದು ತರ ರಿಲೇಶನ್ಶಿಪ್ ಇರುತ್ತೆ ಮಾವ ಮತ್ತೆ ಸೊಸೆ. ಇವ್ರಿಗೆ ಹಿ ಟ್ರೀಟೆಡ್ ವಿಜಯ ಆಸ್ ಅರ್ ಓನ್ ಡಾಟರ್. ಅದು ಎಷ್ಟೇ ಕಾಂಪ್ಲೆಕ್ಸ್ ಫಿಗರ್ ಆದ್ರೂ ಕೂಡ ನಮ್ಮ ಫಾದರು, ಯಾಕಂದ್ರೆ ರಾಗ ದ್ವೇಷ ಇರುತ್ತೆ, ಆದ್ರೂ ಕೂಡ ಅದು ಒಂದು ಭಾವನೆ ಇತ್ತು. ಭಾವನೆನೆ. ಸೊಸೆ ಅಂತ ಇಲ್ಲ, ಮಗಳು. ನೀವು ಬಹಳ ಲಕ್ಕಿ ಅಂತ. ಅಲ್ಲ, ಲಕ್ಕಿ ಕರೆಕ್ಟ್ ಹೇಳಿದ್ದವ್ರು. ನನ್ನನ್ನು ಅವ್ರು ಯಾವತ್ತು ಸೊಸೆ ಅಂತ ಟ್ರೀಟ್ ಅವ್ರಿಗೆ ಮಗನಿಗಿಂತಾನು ನನ್ನ ಮೇಲೆ ಅವ್ರಿಗೆ ಜಾಸ್ತಿ ನಂಬಿಕೆ ಇತ್ತು. ಅವ್ರು ಏನಿದ್ರು ನನ್ನ ಒಪಿನಿಯನ್ ಫಸ್ಟ್ ಹೇಳ್ತಾ ಇದ್ರು. ಪಾಪ ನೀನ್ ಕರೆಕ್ಟ್ ಆಗಿ ಹೇಳ್ತೀಯ, ನೀ ಸರಿ ಜಡ್ಜ್ ಮಾಡ್ತೀಯ ಅಂತ. ಅವ್ರಿಗೆ ಅಷ್ಟು ನಂಬಿಕೆ ನನ್ ಮೇಲೆ. ಹಾಗಾಗಿ 77 ಅಲ್ಲಿ ನಾನು ಮದುವೆ ಆಗಿದ್ದು, 98 ಅಲ್ಲಿ ಅವ್ರು ಹೋಗ್ಬಿಟ್ಟಿದ್ದು. ಸೊ ನಾನು 21 years ಅವ್ರ ಜೊತೆ ಇದ್ದದ್ದು.
21 years. ನನಗೆ ನಿಜವಾಗ್ಲೂ ಅವರು ನನ್ನ ತಂದೆಗಿಂತ ಹೆಚ್ಚಾಗಿ ನಾನು ಆಕ್ಚುಲಿ ಅಪ್ಪ ಹೆಂಗೆ ಅಂತಂದ್ರೆ ಅವರೆಲ್ಲ ಒಂಥರ ಆಗೇನ್ ಹಳೆ ಕಾಲದವ್ರಲ್ವಾ, ಒಂಥರ ಮಕ್ಕಳು ಅಂತಂದ್ರೆ ಒಂದು ಡಿಸ್ಟೆನ್ಸ್ ಅಲ್ಲೇ ಇಟ್ಕೊಂಡಿದ್ರು. ಬಟ್ ಇವ್ರ ತಂದೆ ಎಲ್ಲ ಹಂಗಿರ್ತಿರ್ಲಿಲ್ಲ, ಅವ್ರಿಗೆ ಆ ಒಂದು ಡಿಸ್ಟೆನ್ಸ್ ಎಲ್ಲ ಇರ್ಲಿಲ್ಲ. ಒಂಥರ ನನ್ನ ಮಗಳ ಹಂಗೇನೇನೆ ಎಲ್ಲ ಮಾಡ್ಕೊಂಡು ಒಂಥರ ಇಟ್ಕೊಂಡಿದ್ರು. ನಾನು ಅದಕ್ಕೆ ಯಾವಾಗ್ಲೂ ಹೇಳೋದು ಏನಪ್ಪಾ ಅಂದ್ರೆ ಅಪ್ಪನಿಗಿಂತಾನು ಹೆಚ್ಚಾಗಿ ನಾನು ಇವರಲ್ಲೇ ನಾನು ಅಪ್ಪನ್ ಕಂಡಿದ್ದೆ ಅಂತ. ಮೋರ್ ಲೈಕ್ ಮೈ ಫಾದರ್. ಮತ್ತೆ ತಾಳಿ ಇನ್ನೊಂದು ಆಸ್ಪೆಕ್ಟ್ ಚದುರಂಗ ಪರ್ಸನಾಲಿಟಿ, ಲಿಟ್ರರಿ ಫಿಗರ್ ಗೊತ್ತಲ್ಲ, ಹ್ಯೂಮನ್ ಆಗಿ ಈ ಜೀವನ ತುಂಬಾ ಪ್ರೀತಿ ಮಾಡೋರು. ಇವನ್ ಒಂದು ಇದು ಚಳೆ ಮಗು ಆಟ ಅದನ್ನು ಪ್ರೀತಿ ಮಾಡೋರು. ಅದು ಒಂದು ತುಂಬಾ ಜೀವನೋತ್ಸಾಹ ಇದೆಯಲ್ಲ, ಅದು ಇತ್ತು ನಮ್ಮ ಫಾದರ್. ವೆರಿ ರೇರ್ ಕೈಂಡ್ ಆಫ್ ಎ ಪರ್ಸನ್. ಆಮೇಲೆ ಅವ್ರಿಗೆ ಇನ್ನೊಂದು ಹೆಂಗ್ ಗೊತ್ತಾ, ಈವನ್ ಅವರು ಮಹಾರಾಜ ವಾಸ್ ಹಿಸ್ ಕ್ಲಾಸ್ಮೇಟ್. ಜಯಚಾಮರಾಜೇಂದ್ರ ಒಡೆಯರ್ ವಾಸ್ ಹಿಸ್ ಕ್ಲಾಸ್ಮೇಟ್. ಸ್ಕೂಲ್ ನಲ್ಲಿ he was his classmate. ಜಯಚಾಮರಾಜ್ ಅವ್ರದ್ದು ರಾಯಲ್ ಸ್ಕೂಲ್ ಅಂತಾನೆ ಇರುತ್ತೆ ಪ್ಯಾಲೇಸ್ ನಲ್ಲಿ. ಅಲ್ಲಿ ಇವರು ತಮ್ಮ ತಾನೆ ಅವರು. ಸೊ he was picked by the palace. And he studied with him for 5 years. ಅವ್ರನ್ನ ಜಯ ಅಂತಾನೆ ಇವ್ರು ಕರಿತಾ ಇದ್ದದ್ದು. ಅವ್ರ ಸಿಸ್ಟರ್ಸ್ ಎಲ್ಲ ಇವ್ರ ಪ್ರಿನ್ಸಸ್ ವಿಜಯ ಅಂತ ಕರಿತಾ ಇದ್ರು, ಸುಜಿಯಾ ಅಂತಾನೆ ಕರಿತಿದ್ರು. ಅವರೆಲ್ಲ ಇವ್ರನ್ನ ಸುಬ್ರಹ್ಮಣ್ಯ ಅಂತ ಕರಿತಾ ಇದ್ದದ್ದು. ಅಷ್ಟು ದೇ ವರ್ ವೆರಿ ಕ್ಲೋಸ್. ಬಟ್ ಅವ್ರ ಜೊತೆನೂ ಹೇಗಿರ್ತಿದ್ರು ಅದೇ ತರ ಈವನ್ ಒಬ್ಬ ಸರ್ವೆಂಟ್ ಅವ್ರಿಗೆ ಅದು ಅವ್ರು ಏನು ಅವ್ರ ಅಷ್ಟು ದೊಡ್ಡದವರು ಇಷ್ಟು ಹತ್ರದ್ ಯಾವತ್ತೂ ಅವರು ಇದೇ ಮಾಡಿದ್ರು. ಆಲ್ಮೋಸ್ಟ್ ಒಂಥರ ಅದು ತುಂಬಾ ರೇರ್ ಕ್ವಾಲಿಟಿ, ವೆರಿ ರೇರ್ ಕ್ವಾಲಿಟಿ. ನನಗೆ ಮನೆಯ ಒಳಗಡೆ ಬಂದ ನಂತರ ನಾನು ಅದನ್ನ ಕೇಳ್ತಿದ್ದೆ, ಲೈಕ್ ಈ ಪಾಸಿಟಿವ್ ಸ್ಪಿರಿಟ್ ಇದೆಯಲ್ಲ, ಯಾಕೆ ಇಷ್ಟು ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಅಂತ. ಯಾರು ಇದೆಲ್ಲವೂ ಕೂಡ ಡಿಸೈನ್ ಮಾಡಿದ್ದು ಶಶಿಭೂಷಣ್ ಅಂತ. he was a very famous, he is now a internationally acclaimed architect. Mysore based architect, but now he lives most of the time he is in London. ಅವ್ರು ಇದನ್ನ ಡಿಸೈನ್ ಮಾಡ್ಕೊಟ್ಟಿದ್ದ. ಕಟ್ಟಿದ್ ಬೇರೆ ಇಂಜಿನಿಯರ್ ಕಟ್ಟಿದ್ದು, ಬಟ್ ಡಿಸೈನ್ ಬಟ್ ಅವ್ರಿಗೆ ನಾವು ಒಂದು ಐಡಿಯಾ ಕೊಟ್ಟಿದ್ವಿ, ನಮ್ಗೆ ಸ್ವಲ್ಪ ಹೀಗಿರ್ಬೇಕು ಅಂತ. ಅಲ್ಲಿ ಜಾಕಿ ಕ್ವಾರ್ಟರ್ಸ್ ನೋಡಿದಾರೆ ಇವರೆಲ್ಲ. ನೀವು ಸ್ಪೋರ್ಟ್ಸ್ ಕ್ಲಬ್ ಇದೆಯಲ್ಲ, ಅಲ್ಲಿ ಕೆಲವು ಕಾಟೇಜಸ್ ಇದೆ. ಆ ಕಾಟೇಜಸ್ ನೋಡಿದಾಗೆಲ್ಲ ನಮ್ಗೆ ಸ್ವಲ್ಪ ಆತರ ಡಿಸೈನ್ ಅಲ್ಲಿ ಬೇಕು ಅಂತ ಹೇಳಿ ಇದನ್ನ ಡಿಸೈನ್ ಕೆಲವು ಮೈನರ್ ಚೇಂಜಸ್ ನಾವು ಮಾಡ್ಕೊಂಡ್ವಿ. ಬಟ್ ವಿ ವಾಂಟೆಡ್ ದಿಸ್ ಹೌಸ್ ಟು ಬಿ ಲೈಕ್ ದಿಸ್. ಸರಿ ವೀಕ್ಷಕರೇ, ಈಗ ನಿಮ್ಗೆ ಮನೆಯನ್ನ ಒಂದೊಮ್ಮೆ ಕಂಪ್ಲೀಟ್ ಆಗಿ ತೋರಿಸ್ಬಿಡ್ತೀನಿ. ನಾವೀಗ ನಿಂತಿರೋದು ಮನೆಯ ಒಳಗಡೆ ಎಂಟರ್ ಆದ ತಕ್ಷಣ ಲಿವಿಂಗ್ ರೂಮ್ ನಲ್ಲಿ, ಹಾಲ್ ಅಂತ ನಾವೇನ್ ಹೇಳ್ತೀವಿ. ಸೊ ಇಲ್ಲಿ ಇಡೀ ಕುಟುಂಬ ಸದಸ್ಯರು ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುವಂತ ಜಾಗ. ಕಾಶಿ ವಿಶ್ವನಾಥ ಅನ್ನಪೂರ್ಣಕ್ಕೆ ಇಲ್ಲಿ ಸೌಟ್ ಇಟ್ಕೊಂಡಿದ್ದಾರೆ. ಇದು ನಾವು ಕಾಶಿಗೆ ಹೋದಾಗ ತಂದಿದ್ದು. ಬಟ್ ಇದೆಲ್ಲ ದೇವ್ರ ಮನೇಲಿ ಇಡ್ಬೇಕು. ನಾನ್ ದೇವ್ರ ಮನೆಯಲ್ಲೇ ಇಲ್ಲೇ ಇರ್ಲಿ. ಇದೆಲ್ಲ ದೇವ್ರ ಮನೆ ಇಡೋದೆಲ್ಲಾನು ನಾನು ಇಲ್ಲಿ ಇಟ್ಟಿದ್ದೇನೆ. ದೇವ್ರ ಮನೆ ಮಾತ್ರ ನೀವು ನೋಡಿ ಬಂದು ದೇವ್ರ ಮನೆ ತೋರಿಸ್ತೀನಿ. ಓಕೆ ವೀಕ್ಷಕರೇ, ಈಗ ಬನ್ನಿ ದೇವರ ಕೋಣೆಯ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಫುಲ್ ಕಲ್ಲುಗಡೆ. ಏನಕ್ಕೆ ಈ ತರ ಮಾಡಿಸ್ಕೊಂಡಿದ್ದೀವಿ? ನಮ್ಗೆ ಅದು ಕೂಲ್ ಆಗಿರ್ಲಿ ಅಂತ. ಫುಲ್ ಇವ್ರಿಗೆ ಕಲ್ಲಲ್ಲೇ ಬೇಕು ಅಂತ. ಬಟ್ ನಾನ್ ಹೇಳ್ದೆ ಒಂದೊಂದು ವಾಲ್ ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನ. ಸೊ ಎಲ್ಲ ವಿಘ್ನ ನಿವಾರಕನ ಫೋಟೋ ಜಾಸ್ತಿ ಅದು ನಮಗ್ ಬಂದ್ಬಿಟ್ಟಿದೆ. ನಮ್ಮ ಮನೆಗೆ ಎಷ್ಟು ಬರ್ತಾ ಇದೆ ಅಂದ್ರೆ ಗಣಪತಿನೇ ಬರೋದು. ಇಲ್ಲಿ ನೋಡಿ ಇದು ಬಂದಿದೆ. ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ. ಇವ್ರು ಯಾವ್ದೋ ಇದು ಕಾನ್ಫರೆನ್ಸ್ ಹೋಗ್ತಾರೆ, ಅಲ್ಲಿ ಗಿಫ್ಟ್ ಬರುತ್ತೆ. ಇದು ಇನ್ಯಾರೋ ಬಂದ್ರು ಇನ್ವಿಟೇಷನ್ ಕೊಟ್ರು, ಅದನ್ನ ಕೊಟ್ರು. ನಾವು ಕೊಟ್ಟಿದ್ದು ಏನ್ ಮಾಡೋಣ ಹೇಳಿ, ಪಾಪ ಅಷ್ಟು ಪ್ರೀತಿಯಿಂದ ಕೊಡ್ತಾರೆ. ಎಲ್ಲಾನು ಯಾವುದೇ ವಿಘ್ನಗಳು ಬರದೇ ಇರ್ಲಿ ಲೈಫ್ ಅಲ್ಲಿ ಅಂತ. ಸೊ ಇದು ಫುಲ್ ಕಿಚನ್ ಏರಿಯಾ. ಸರ್ ನೀವು ಅಡಿಗೆ ಮಾಡ್ತೀರಿ? ಕಾಫಿ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ. ಇಲ್ಲ ಉಪ್ಪಿಟ್ಟು ಮಾಡ್ತಿದ್ದೆ. ಇಲ್ಲ ಕುಕ್ಕರ್ ಜೋಡಿಸ್ಕೊಂಡ್ರೆ ಕುಕ್ಕರ್ ಆನ್ ಮಾಡ್ತಾರೆ. ಇದು ಕುಕ್ಕಿಂಗ್ ಏನು ಇನ್ಸ್ಟೆಂಟ್ ಕಾಫಿ ಮಾಡಿ ಇಲ್ಲ ಖಂಡಿತ. ಉಪ್ಪಿಟ್ಟು ನನಗೆ ಗೊತ್ತಿಲ್ಲ. ನಾನು ಈಗ 50 ವರ್ಷದಲ್ಲಿ ಒಂದಿನ ಉಪ್ಪಿಟ್ಟು ಮಾಡಿದ್ ನೋಡಿಲ್ಲ. ಒಂಟಿಕೊಪ್ಪಲಲ್ಲಿ ನಮ್ಮ ಮನೆ ಇತ್ತು. ಕಲ್ಲಹಳ್ಳಿಯಿಂದ ಒಂಟಿಕೊಪ್ಪಲ್ಗೆ ಬಂದ್ವಿ. ಆವಾಗ ನಾನು ಒಂದು 5 ವರ್ಷದ ಮಗು. ಯಾಕೆ ಬಂದ್ವಿ ಅಂತಂದ್ರೆ 2 ಕಾರಣ ಇದೆ. ಒಂದು ಅಂಕಲ್ದು ಏನೋ ಪ್ರಾಪರ್ಟಿ ಇಶ್ಯೂ ಒಂದು, ಮತ್ತೆ ಇನ್ನೊಂದು ಮುಖ್ಯ ಕಾರಣ ನನ್ನ ಓದಿಸ್ಬೇಕಾಗಿತ್ತು. ಯಾಕಂದ್ರೆ ನಾನು ಒಬ್ಬರೇ ಮಗ. 8th ಕ್ಲಾಸ್ ನಲ್ಲಿ ಒಂದು ಮನೆ ಇದೆ, 3ನೇ ಮನೆ. ಅದನ್ನ ಅಲ್ಲಿಗೆ ನಮ್ಮ ಅಂಕಲ್ ನನ್ನ ಹೆಸರಿಗೆ ಅದನ್ನ ಬರೆದ್ರು. ಆ ಮನೆಯಲ್ಲಿ ಒಂದು ಫ್ರಮ್ 1960 to 91 31 ವರ್ಷ ಇದ್ವಿ.
ಓಕೆ. ಅಲ್ಲೇ ನಾನು ಹೈಸ್ಕೂಲ್ ಮಾಡಿದ್ದು, PU ಮಾಡಿದ್ದು, ಕಾಲೇಜ್ ಮಾಡಿದ್ದು, ಕಾಲೇಜ್ ಸ್ಟಡೀಸ್ ಮಾಡಿದ್ದು, ಮತ್ತೆ ಮಾಸ್ಟರ್ಸ್ ಮಾಡಿದ್ದು. ಆ ಪೀರಿಯಡ್ ಇದೆಯಲ್ಲ 69 to 71, ಅದು ವಿ ಸಫರ್ಡ್ ಹೆಲ್. ಯಾಕಂದ್ರೆ ಅದು ಅಮ್ಮನಿಗೆ ಕ್ಯಾನ್ಸರ್ ಆಯ್ತು. ಮನೆಯಲ್ಲಿ ಯಾರೋ ಇನ್ನೊಬ್ರು ಹೆಂಗಸರು ಇರ್ಲಿಲ್ಲ. ಸೊ ಇಬ್ರೇ ಮೇಂಟೈನ್ ಮಾಡ್ಬೇಕಾಯ್ತು. ಹೇಗೆ ಮೇಂಟೈನ್ ಆಯ್ತು ಅಂತಂದ್ರೆ, ಅಪ್ಪ ನ್ಯೂ ಕುಕಿಂಗ್, ಅಂದ್ರೆ ನಾನು ಅವ್ರಿಗೆ ಅಸಿಸ್ಟ್ ಮಾಡ್ತಿದ್ದೆ. ಕಾಲೇಜ್ ಹೋಗಿ ಅಸಿಸ್ಟ್ ಮಾಡ್ತಿದ್ದೆ. ಆವಾಗ ಕಾಫಿ ಮಾಡೋದು ಎಲ್ಲ ಕಲ್ತೆ. ಉಪ್ಪಿಟ್ಟು ಮಾಡೋದು ತುಂಬಾ ಈಸಿ, ಅದನ್ನ ಕಲ್ತೆ. ಬಟ್ ಇವಾಗ ಕಾಲೇಜ್ ಟೀಚರ್ ಆದ್ಮೇಲೆ ಇವಳು ಬಂದಲ್ಲ, ಸೊ ಅದು ಸ್ಪ್ಲಿಟ್ ಆಯ್ತು ಅಷ್ಟೇ. ನಾನು ಟೀಚರ್ ಆದ್ರೆ ಇವಳು ಅಡುಗೆ ಮನೆ ವಹಿಸ್ಕೊಂಡು ಫುಲ್ ಓಕೆ. ವೀಕ್ಷಕರೇ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮೈಸೂರು ಅರಮನೆ ಶೃಂಗಾರಗೊಂಡಿರುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ. ಸೊ ತುಂಬಾ ಅದ್ಭುತವಾಗಿರುವಂತಹ ಕಲಾಕೃತಿಗಳು ಕೂಡ ಇದೆ, ಅದ್ಭುತವಾಗಿರುವಂತಹ ಫೋಟೋ. ಓಕೆ. ಯಾರು ಗಿಫ್ಟ್ ಮಾಡಿದ್ರು? ರಿಸರ್ಚ್ ಸ್ಟೂಡೆಂಟ್. ಓಕೆ. ಬಟ್ ಸ್ಟೂಡೆಂಟ್ಗಳೆಲ್ಲ ಜಾಸ್ತಿ ಗಣೇಶನ್ನೇ ಕೊಟ್ಟಿದ್ದಾರೆ ಸರ್ ನಿಮಗೆ. ಇದು ದೇವರ ಕೋಣೆ. ಏನ್ ಗೊತ್ತಾ, ಇದು 100 years ಮೇಲಾಗಿದೆ. ಜಯಲಕ್ಷ್ಮಿ ವಿಲಾಸಿನ ಫೋಟೋ. ಇದು ರಾಮ, ಲಕ್ಷ್ಮಣ, ಸೀತಾ, ಭರತ, ಶತ್ರುಘ್ನ. ಇದು ಆಕ್ಚುಲಿ ಸ್ವಲ್ಪ ಇದಾಗಿತ್ತು. ನಾನೀಗೆಲ್ಲ ಒಂಚೂರು ಅದನ್ನ ಕ್ಲೀನ್ ಮಾಡಿಸಿ 100 ವರ್ಷದ ಮೇಲಾಗಿದೆ. ಇದು 100 ವರ್ಷದ ಮೇಲಾಗಿದೆ. ಓಕೆ. ಎರಡು ಇದಕ್ಕೂ 100 ವರ್ಷ. ಹೌದಾ? ಆಂಟಿಕ್ ಪೀಸ್. ಯಾಕೆ ಇದನ್ನೆಲ್ಲ ಹೀಗೆ ಉಳಿಸ್ಕೊಂಡಿದ್ದೀರಾ? ಅಲ್ಲ, ಇದು ನೀವು ಹೆರಿಟೇಜ್ ಅನ್ನೋದೇನು ಇದೆ ತಾನೇ, ಉಳಿಸ್ಕೊಳ್ಬೇಕಾಗಿಲ್ಲ. ಜಯಲಕ್ಷ್ಮಿ ಮ್ಯಾನ್ಷನ್ ಅಲ್ಲಿ ಈ ಫೋಟೋಗ್ರಾಫ್ಸ್ ಇತ್ತು. ಓಕೆ. ಅದನ್ನ ನಾವು ತಗೊಂಬಂದು ಇಲ್ಲಿ ಇದು ಅಲ್ಲಿದೆ. ಯಾವುದು ಇದ? ಓ, ಇದು 100 years old. ಎಲ್ಲ ಜಯಲಕ್ಷ್ಮಿ ವಿಲಾಸ್ ಪ್ರಾಪರ್ಟಿ. ಇದು ಮತ್ತೆ ಇನ್ನೊಂದು ಒಳಗಡೆ ಚೆಸ್ಟ್ ಆಫ್ ಡ್ರೈವರ್ಸ್ ಒಂದಿದೆ. ಸರ್, ಓ, ಇದೆಲ್ಲವೂ ಕೂಡ ಅರಮನೆ ಇದೆ. ಅಂದ್ರೆ ಜಯಲಕ್ಷ್ಮಿ ವಿಲಾಸ್. ಜಯಲಕ್ಷ್ಮಿ ವಿಲಾಸ್. ಓಕೆ. ಇಲ್ಲಿ ತಟ್ಟೆಗಳನ್ನ ಯಾಕೆ ಇಟ್ಟಿದ್ದೀರಿ ಮೇಡಮ್? ಅದು ಅಲಂಕಾರಿಕ. ನಮಗ್ ಬಂದಿರೋ ಗಿಫ್ಟ್ ಎಲ್ಲಾನು ಎಲ್ಲೋ ಎಸೆಯೋ ಬದಲು ಅಟ್ಲೀಸ್ಟ್ ಹಿಂಗ್ ಡಿಸ್ಪ್ಲೇ ಮಾಡೋಣ ಅಂತ ಮಾಡಿತ್ತು. ಓಕೆ. ಇಲ್ಲಿಂದ ನೋಡಿ, ಸ್ಟಾರ್ಟಿಂಗ್ ಇಂದ ಕೆಳಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲ ಮೆಟ್ಟಿಲಿನಿಂದ ಆರಂಭ ಆಗುತ್ತೆ. ಹಿತ್ತಾಳೆ ಪ್ಲೇಟ್ಗಳು. ಅದೇನದು ಇದ್ದ ಕುಡಿಯೋ ನೀರಿಂದ ಅದು ಇಲ್ಲಿದೆಯಲ್ಲ? ನೀರಿಂದ ಬಿಂದಿಗೆ ಇದೆ. ಓ, ಇದು ಯಾವ ಕಾಲದ್ದು? ಇದು 100 ವರ್ಷದ ಹಿಂದ. 100 ವರ್ಷದ್ದೇ ಇದಲ್ಲ. ಇಲ್ಲಿ ಏನು ಸೀತಾ ಅಂತ ಇದು ಆಕ್ಚುಲಿ ಇದ್ರ ಮೇಲೆ ಇದೆ ನೋಡಿ. ಏನಿದು? ಸೀತಾ ತಾನೆ? ಸೀತಾ, ಹೌದು. ಓ, ಇದು 100 years ಹಳೇದು. ಇದು ಜಯಲಕ್ಷ್ಮಿ ಮ್ಯಾನ್ಷನ್. ಇದು ಜಯಲಕ್ಷ್ಮಿ ಮ್ಯಾನ್ಷನ್. ಇದು ಆಕ್ಚುಲಿ ಪ್ರಿನ್ಸೆಸ್ ಲೀಲಾವತಿ ಸ್ನಾನ ಮಾಡಕ್ಕೆ ಇದ್ರೊಳಗೆ ಬಿಸಿನೀರು ಎಲ್ಲ ರೆಡಿ ಮಾಡಿ ಅವ್ರ ಸ್ನಾನ ಕರಿತಾ ಇದ್ರು. ಓಕೆ. ಓ, ಪ್ರಿನ್ಸೆಸ್ ಲೀಲಾವತಿ ಇದೇ ತರದ ಪೀಸ್ ಅರಮನೆಯಲ್ಲೂ ಇದೆ. ಓಕೆ. ಇದೇ ಸೇಮ್ ಡಿಸೈನ್. ಇದಕ್ಕೊಂದು ಲಿಡ್ ಇತ್ತು, ಆ ಲಿಡ್ ಎಲ್ಲ ಹೋಯ್ತು ಗೊತ್ತಿಲ್ಲ. ಬಟ್ ಇದ್ರಲ್ಲೆಲ್ಲ ನೀರು ಕುಡಿದ್ರೆ ಒಳ್ಳೇದು ಅಂತಾರೆ. ಅದಿನ್ನು ನಾವು ಕುಡ್ದಿಲ್ಲ ಇದ್ರೊಳಗಡೆ. ಇದನ್ನೆಲ್ಲ ಹಿಂಗ್ ಇಟ್ಬಿಟ್ಟಿದೀವಿ ನಾವು. ಓಕೆ. ಅಂದ್ರೆ ಅಲಂಕಾರಿಕ ವಸ್ತುಗಳಾಗಿ ಬಳಸ್ತೀವಿ. ಗುಡ್. ಬಟ್ 100 years ಈಗ ಮಾಡ್ರನ್ ಜಗತ್ತು ಅದು ಇದು ಅಂತ ಹೇಳ್ತಿರ್ತಾರೆ. ಇದು 100 years. ಹಾ. ಪಗಡೆ. ಓ, ಇದು ಪಗಡೆ ಆಟ. ಇದು 100 years. ಇವೆಲ್ಲ 100 years. ಶಕುನಿಯನ್ನ ನೆನ್ಪು ಮಾಡ್ಕೊಳ್ಳೋದೇ. ತುಂಬಾ ಚೆನ್ನಾಗಿ ಆಡೋರು ತಂದೆ. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಚದುರಂಗರೇ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಅದಕ್ಕೆ ಇಟ್ಕೊಂಡು ಚದುರಂಗ ಅಂತ ಇಟ್ಕೊಂಡ್ರ. ಪಗಡೆ ಅಂತ ಹೇಳ್ತೀವಲ್ಲ ಮಹಾಭಾರತದಲ್ಲಿ. ಹೌದು ಹೌದು. ಓಕೆ. ಈಗ ಫಸ್ಟ್ ಫ್ಲೋರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಮನೆಯನ್ನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲವೂ ಕೂಡ ಪೇಂಟಿಂಗ್ಸ್. ಇದು ಯಾವ್ದು ಸರ್? ಇದೆಲ್ಲ ಪೇಂಟಿಂಗ್. ಸೇನಾನಿ ಅಂತ ವೀರಪ್ಪನ್ ಲ್ಯಾಂಡ್ ನಲ್ಲಿ ಹೋಗಿ ಅವರು ಈಸ್ ನೌ ಎ ವೆರಿ ವೆಲ್ ನೋನ್ ಫೋಟೋಗ್ರಾಫರ್. ಅದು ಅವ್ರದ್ದು ಮಲೆನಾಡಿಂದ. ಇದು ವಾನ್ಗಾಗ್ ಅಂತ ಇಂಟರ್ನ್ಯಾಷನಲಿ ನೋನ್ ಡಚ್ ಪೇಂಟರ್, ವೆರಿ ವೆಲ್ ನೋನ್ ಪೇಂಟರ್. ಅದು ಪ್ರಿಂಟ್, ರೀಪ್ರಿಂಟ್.
ಓಕೆ ವೀಕ್ಷಕರೇ, ಇನ್ನೊಂದು ಬ್ಯೂಟಿ ತೋರಿಸ್ತೀನಿ ನೋಡಿ. ಇಲ್ಲಿ ನಿಂತ್ಕೊಂಡು ನೀವು ನೋಡಿದ್ರೆ ಕೆಳಗಡೆ ಆ ಮಹಲ್ ಫೀಲ್ ಕೊಡುತ್ತೆ ಗೊತ್ತಾ? ಸೊ ಆ ತರದ್ದು ಫೀಲ್ ಇಲ್ಲಿಂದ ಬರುತ್ತೆ. ಇದು ನಮ್ಮ ಆಸ್ತಿ. ಯಾಕಂದ್ರೆ ನಾನು ಇಂಗ್ಲಿಷ್ ಪ್ರೊಫೆಸರ್. ಓಕೆ. ಮತ್ತೆ ನಮ್ಮ ಡ್ಯಾಡಿ ಕನ್ನಡದಲ್ಲಿ ತುಂಬಾ ಹೆಸರಾಂತ ಲೇಖಕರು. ಮತ್ತೆ ಈ ಕನ್ನಡ ಪುಸ್ತಕಗಳು ನಮ್ಮಲ್ಲಿ ಸುಮಾರಾಗಿ ರೇರ್ ಕಲೆಕ್ಷನ್ಸ್ ಇದೆ. ಓಕೆ. ಸೊ 3 ಒಟ್ಟಿಗೆ ಕಂಬೈನ್ ಮಾಡಿ ಅದು ಫುಲ್ ಇಂಗ್ಲಿಷ್ ಪುಸ್ತಕಗಳು. ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್, ಓಕೆ. ಇಲ್ಲಿ ಫುಲ್ ಕನ್ನಡ ಪುಸ್ತಕಗಳಿರ್ತದೆ. ಓಕೆ. ಒಟ್ಟು ಎಷ್ಟು ಪುಸ್ತಕಗಳಿದೆ ಸರ್? ಐ ಡೋಂಟ್ ನೋ ರಿಯಲಿ. ಹಳೆ ಫೋಟೋಗಳೆಲ್ಲವೂ ತುಂಬಾ ಇದೆಯಲ್ಲ ಸರ್? ನನ್ನ ಫ್ಯಾಮಿಲಿ ಫೋಟೋಗ್ರಾಫ್. ಯಾವ್ದು ಸರ್ ಇದು? ಅದ್ರಲ್ಲಿ ನಿಮ್ ತಂದೆ ತಾಯಿ ಅವರೆಲ್ಲ? ನನ್ನ ತಂದೆ ತಾಯಿ, ನಾನು, ಮತ್ತೆ ನಮ್ಮ ಮನೇಲಿ ಒಂದು ಫಾರ್ಮ್ ಇತ್ತು ಅದು. ಓಕೆ. ಇದು ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಹೇಳಿ ಸರ್. 67-69 ಅಲ್ಲಿ ನಮ್ಮ ಮನೆ ಇತ್ತು, ಕಲ್ಲಹಳ್ಳಿನಲ್ಲಿ ಮನೆ, ಅಂದ್ರೆ ಹಟ್ಟಿ ಅಂತ ನಾವು ಕರಿತೀವಿ. ಆ ಹಟ್ಟಿ ಹಿಂಭಾಗದಲ್ಲಿ ಇವಳು ನನ್ನ ಲವರ್. ಓಕೆ. ಆಗನ ಕಾಲಕ್ಕೆ ಲವರ್. ಮೇಡಮ್ ಕೇಳಿ, ಲವರ್ ಅಂತಂದ್ರೆ ಅವಳು ಜೂನಿಯರ್ ಕಲ್ಪನಾ. ಓಕೆ. ಜೂನಿಯರ್ ಕಲ್ಪನಾ, ನಾನು ಜೂನಿಯರ್ ನಟರಾಜ. ಇದು ಒಂದು ಮುದ್ದಾದ ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ಕಲ್ಪನಾ. ಅಷ್ಟೇ. ನಾನು ಶಾಕ್ ಇದೆ, ಇದೇನಪ್ಪ ಇದು ಲವರ್? ಆಕ್ಚುಲಿ ಆ ಹುಡುಗಿ ಅವಳು ಆಕ್ಟ್ ಮಾಡಿದ್ಲಲ್ಲ ಅದ್ರಲ್ಲಿ, ನಟರಾಜ ಅಂದ್ರೆ ಚಿಕ್ಕ ಹುಡುಗ ಆಗಿದ್ದಾಗ ಇವನು ಊರಿಂದ ಕಾಲೇಜ್ ಹೋಗ್ಬೇಕಾದ್ರೆ ಅವಳು ಹತ್ತಿದಾಳೆ. She cried. ಓಕೆ. ಅಷ್ಟು ನೈಜವಾಗಿ ಅವಳು ಆಕ್ಟ್ ಮಾಡಿದಾಳೆ ಅವ್ರ ಸಿನಿಮಾದಲ್ಲಿ. ಈಗಲೂ ಇದಾಳೆ, ನಮ್ಗೆಲ್ಲ ಇದೆಲ್ಲ ಹಳೆ ಪುಸ್ತಕಗಳು. ಇದು ಆಕ್ಚುಲಿ ಹಳೇದಲ್ಲ, ಇಲ್ಲ ಅಮೆರಿಕಾಯಿಂದ ನನ್ನ ತಮ್ಮ ಗಿಫ್ಟ್ ಮಾಡಿದ್ದು. ಓಕೆ. ಓ, ಎಲ್ಲಾ ತರದ್ದು ಪುಸ್ತಕಗಳು ಕೂಡ ಇದೆ. ಇದು ನಾವು ಸಿದ್ಧಗಂಗೆಗೆ ಹೋಗಿದ್ವಿ. ಅವಾಗ ಸಿದ್ಧಗಂಗೆ ಶ್ರೀಗಳು ನಮ್ಗೆ ಆಶೀರ್ವಾದ ಮಾಡಿ ಹಾರ ಹಾಕಿ ಸನ್ಮಾನಿಸಿದ್ರು. ಇಲ್ಲಿ ಇರುವಂತಹ ಆಲ್ಬಮ್ ಇದು ಜೂನಿಯರ್ ರಾಜ್ಕುಮಾರ್ ಅಂದ್ರೆ ಸರ್. ಜೂನಿಯರ್ ರಾಜ್ಕುಮಾರ್. ಇದು ಇವಳು. ಇದು 10 ವರ್ಷ, ಅದು ಕರೆಕ್ಟ್, ಅದೇ ಇಂಪಾರ್ಟೆಂಟ್. ಓ ಸರ್, ಯಾವ ಕಾಲದ ಸರ್ ಫೋಟೋ ಇದು? 67-68 ಶೂಟಿಂಗ್ ನಡೆಯುತ್ತೆ. ಇದು ಅಶ್ವಥ್ ಅವರ ಸರ್ ಇದು? ಅದಕ್ಕೆ ನೀವು ಇದು ನೋಡಿ, ಇದು ಅಶ್ವಥ್. ಓ ನೋಡಿ, ಅಶ್ವಥ್ ಸರ್, ರಾಜ್ಕುಮಾರ್. ಇದು ಬಟ್ ಈ ಸೈಜ್ ಅಲ್ಲಿ ಯಾಕೆ ಮಾಡಿಸ್ತಾ ಇದ್ರು ಫೋಟೋಗಳನ್ನು? ಆವಾಗ ಅದು ಸ್ಟಿಲ್ ಆಗಿ ಡಿಸ್ಪ್ಲೇ ಮಾಡ್ತಿದ್ರು. ಇವಾಗ ಇದು ರಾಜ್ಕುಮಾರ್, ಇದು ಕಲ್ಪನಾ. ಓ, ಇದು ನಮ್ಮ ಕಲ್ಲಳ್ಳಿನೇ? ಇದು ಕಲ್ಲಳ್ಳಿ, ಎಲ್ಲ ಕಲ್ಲಳ್ಳಿ. ಕಲ್ಪನಾ ಎಷ್ಟು ಆಂಗಲ್ ನಲ್ಲಿ ಇದೆ ನೋಡಿ. ಓ, ಅಂದ್ರೆ ಶೂಟ್ ಮಾಡೋ ಟೈಮಲ್ಲಿ ಫೋಟೋ ಶೂಟ್ ಮಾಡ್ತಿದ್ರು. ಸ್ಟಿಲ್ಸ್ ಅಂತ ಕರಿತಿದ್ರು ನೋಡಿ, ಇದು ಓ, ಇದನ್ನೆಲ್ಲ ಹಾಗೆ ಕಾಪಾಡಿ ಇಟ್ಕೊಂಡಿದೀವಿ. ಬಟ್ ಕೆಲವು ಮಿಸ್ ಆಗ್ಬಿಟ್ಟು ನೋಡಿ, ಮುಖ ಹೇಗಿದೆ ಅಂಡರ್ಸ್ಟ್ಯಾಂಡ್ ಎಲ್ಲೂ ನೋಡಿ. ಹರ್ ರೇಂಜ್ ಇನ್ ದ ರೈಸ್, ಹರ್ ರೇಂಜ್ ಇನ್ ದ ರೈಸ್ ಅಲ್ವಾ? ಇದು 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 ಅಂದ್ರೆ ಇಲ್ಲ, ಇದು ಬಿಟ್ಬಿಡಿ. ಅನೇಕ ಭಾವಗಳು. ಇಟ್ಸ್ ಎ ವೆರಿ ಎಮೋಟಿವ್ ಫೇಸ್ ಅವ್ರದ್ದು. ಹೌದು. ಅಂದ್ರೆ ಆ ಕಾಲಕ್ಕೆ ಕಲ್ಪನಾ ಅಂದ್ರೆ ಒಂಥರ ನಮ್ಗೆಲ್ಲ. ಈ ಮಗು ಯಾರು ಅಂತಂದ್ರೆ ಇವಾಗ ಸರ್ವಮಂಗಳ ಅಂತ ಇದಾವ ಸರಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನ ಅವಳು. ಓ, ಇಲ್ಲಿ ನೋಡಿ, ಸರ್ವಮಂಗಳ ಅವರು. ಇದು ಕರು. ಓಕೆ. ಇದು ಸರ್ವಮಂಗಳ, ಈಗಿರುವ. ವಾವ್. ಇದು ಯಾರು ಗೊತ್ತಾಯ್ತಲ್ವಾ? ಇಲ್ಲ, ನನಗೆ ಮಲ್ಲಿಕಾರ್ಜುನ್ ಅಂತ. ಸಂಪತ್ತಲ್ಲ, ಸಂಪತ್ತಿಗೆ ನೋಡಿ, ಸಂಪತ್ತು. ಓಕೆ. ಸಂಪತ್ತು ಹೀರೋಯಿನ್ ನಲ್ಲಿ ಒಂದು ಮುಖ ಭಾವದಲ್ಲಿ, ಎಕ್ಸ್ಪ್ರೆಷನ್ ಅಲ್ಲಿ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಕ್ಯಾಮೆರಾ ಮುಂದೆ ಅವಳು ಏನೇನು ಸೆನ್ಸಿಟಿವ್ ಎಮೋಷನ್ಸ್ ಇರುತ್ತೋ ಅದನ್ನೆಲ್ಲ ತರಬೇಕು, ಈಚೆಗೆ ತರಬೇಕು. ಕರೆಕ್ಟ್. ಅದರಲ್ಲಿ ಕಲ್ಪನಾ ವಾಸ್ ವೆರಿ ಯೂನಿಕ್. ಇವಾಗ ಈ ಟೇಬಲ್ ಜಲಕ್ಷ್ಮಿ ವಿಲಾಸ್ ಟೇಬಲ್. ಇದು ಕೂಡ ರೈಟಿಂಗ್ ಟೇಬಲ್. ಓಕೆ. ಇದು ನಮ್ಮ ಡ್ಯಾಡಿ ಕರ್ನಾಟಕ ಟೂರಿಸಂ ಬೋರ್ಡ್ ಚೇರ್ಮನ್ ಆಗಿದ್ದ ಕೊಟ್ಟಿದ್ದ ಸ್ಕೇಲ್. ಇದು ಹೇರ್ ಸ್ಟೈಲ್ಸ್, ಡಿಫ್ರೆಂಟ್ ಹೇರ್ ಸ್ಟೈಲ್ಸ್. ಓ, ಇದು ಹೇರ್ ಸ್ಟೈಲ್ ಫುಲ್. ಅಂದ್ರೆ
ನಮ್ಮ ಟೆಂಪಲ್ ಸ್ಟ್ರಕ್ಚರ್ ನಲ್ಲಿ ಈ ತರ ಹೇರ್ ಸ್ಟೈಲ್ಸ್ ಇದೆ ಇವಾಗ್ಲೂ. ಹಳೆಬೀಡು, ಬೇಲೂರು, ಅದು ಒಂದು. ಇದು ಫಾದರ್ಗೆ ಬಂದಿದ್ದ ಪ್ರಶಸ್ತಿ. ಆಕ್ಚುಲಿ ಇವರ ಅಮ್ಮ ಬಂದು ಇವ್ರ ಅಮ್ಮನ ಅಮ್ಮನೂ ದೇವರಾಜಸ್ ಅಮ್ಮನು ಓನ್ ಸಿಸ್ಟರ್ಸ್. ಓನ್ ಸಿಸ್ಟರ್ಸ್. ಇದು ಎಲ್ಲ ಚದರಂಗದಲ್ಲಿ ಪುಸ್ತಕ. ಓಕೆ, ಅಂದ್ರೆ ನಿಮಗೆ ಬ್ರದರ್ ಆಗ್ಬೇಕು ಹಾಗಿದ್ರೆ ಅಲ್ಲ? ನಂಗೆ ಅಣ್ಣ ಮಾವ ಆಗ್ಬೇಕು. ಅದೇ. ಮಾವ ದೇವರಾಜ್ ಮಾವು ಅಂತಾನೆ ನಾವು ಕರಿತಾ ಇದ್ದೀವಿ. ಹೌದಾ? ಇಲ್ಲೆಲ್ಲ ಭೈರಪ್ಪ ಹಿಡಿದು ಕೃಷ್ಣ ಅಡಿಗರಿಂದ ಎಲ್ಲ ಮಾಸ್ತಿಯಿಂದ ಹಿಡಿದು ಎಲ್ಲ ಫಸ್ಟ್ ಎಡಿಷನ್ಸ್, ಫಸ್ಟ್ ಬುಕ್ಸ್ ಎಲ್ಲ ಇಟ್ಟಿದೀವಿ. ಅದೇ ನಾವು ದೇವರಾಜ್ ಅರಸು ಅವ್ರ ಮನೆ ವಿಚಾರ ಮಾತಾಡ್ತಾ ಇದ್ವಿ. ಇವತ್ತು ಹೋಗಿದ್ದೆ ನಾನು, ಬಹಳ ಬೇಸರ ಆಯ್ತು ನನಗೆ. ಯಾಕೋ ಅಲ್ಲಿ ಆ ಮನೆ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಅಲ್ಲಿ ಏನಾಗಿದೆ ಈಗ ಅದನ್ನ ಮಗಳು ಸರ್ಕಾರಕ್ಕೆ ಕೊಟ್ಬಿಟ್ರೆ ಸರ್ಕಾರ ಮಾಡ್ಕೊಳುತ್ತೆ. ಬಟ್ ಅವ್ರಿನ್ನೂ ಕೊಡೋ ಇದ್ರಲ್ಲೇ ಇದ್ದಾರೆ, ಯೋಚನೆ ಮಾಡ್ತಿದ್ದಾರೆ ಯಾಕೆ ಅವ್ರಿನ್ನೂ ಇದ್ರಲ್ಲಿದ್ದಾರೆ. ಇದು ಸರ್ ಚದುರಂಗ ಮತ್ತೆ ಅವರ ಅಣ್ಣ ತಮ್ಮ. ಓಕೆ, ಅಣ್ಣ ತಮ್ಮ ಪ್ರಿನ್ಸೆಸ್ ಜೊತೆ ಮದ್ವೆ ಆಗಿದ್ರು. ಇದು ಅಣ್ಣ, ಓಕೆ, ಇದು ತಮ್ಮ. ಇದು ಕಾಲೇಜಲ್ಲಿ ಓದ್ತಿದ್ದಾಗ PU ಸ್ಟೂಡೆಂಟ್, ಇಂಟರ್ಮೀಡಿಯೇಟ್ ಕಾಲೇಜ್ ಬ್ಯಾಂಗ್ಳೂರ್. ಅಣ್ಣ ತಮ್ಮ ತುಂಬಾ ಚೆನ್ನಾಗಿದ್ರು, ಅನ್ಯೋನ್ಯವಾಗಿದ್ರು. ಯಾಕೆ ಬಂತು ಡಿಫ್ರೆನ್ಸಸ್ ಅಂತಂದ್ರೆ, ಆ ಅರಮನೆ ಹೆಣ್ಣು ಆಫರ್ ಆಯ್ತಲ್ಲ, ಅದನ್ನ ರಿಜೆಕ್ಟ್ ಮಾಡಲ್ಲ. ಯಾಕಂದ್ರೆ he didn't want to marry her because ಅದು ಬೇರೆ ಟೆಂಪರಮೆಂಟ್ ಬೇರೆ ಇತ್ತು. ಅದರಿಂದ ಡಿಫ್ರೆನ್ಸಸ್ ಬಂತು. ಮೈ ಫಾದರ್ ಬಿಕೇಮ್ ಎ ಗಾಂಧಿಯನ್. ಆವಾಗ ಫ್ರೀಡಮ್ ಮೂವ್ಮೆಂಟ್ ಅದೆಲ್ಲ ಚಳವಳಿ ಪಾರ್ಟಿಸಿಪೇಟ್ ಮಾಡಿ ಅದು ಕ್ಲಾಶ್ ಬಂತು. ನೀನು ಅರಮನೆ ಹುಡುಗ ಹೇಗೆ ಹೀಗೆ ಫ್ರೀಡಮ್ ಮೂವ್ಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯ ಅಂತ ಸೀರಿಯಸ್ ಡಿಫ್ರೆನ್ಸಸ್ ಬಂದು, ಆವಾಗ ಇಲ್ಲ ನಾನು ಇದೇ ಬಿಲೀಫ್ ಇದೆ, ಗಾಂಧಿಯನ್ ಪ್ರಿನ್ಸಿಪಲ್ಸ್ ನನಗೆ ಬೇಕಾದಿದ್ದು. ಹಿ ವಾಸ್ ಎ ಕಮ್ಯುನಿಸ್ಟ್, ಹಿ ವಾಸ್ ಎ ರೆವಲ್ಯೂಷನರಿ, ಕಮ್ಯುನಿಸ್ಟ್ ಲೀಡರ್ ಆಗಿದ್ರು. ಆಮೇಲೆ ಹಿ ವಾಸ್ ಎ ಗಾಂಧಿಯನ್, ಟ್ರೂ ಗಾಂಧಿಯನ್ ಟು ದ ಕೋರ್. ಇಲ್ಲಿ ಒಂದು ಕಮ್ಯುನಿಸ್ಟ್ ಲೀಡರ್ ಅಂತಂದ್ರೆ ಈಗಿನ ಕಾಲದ ಕಮ್ಯುನಿಸ್ಟ್ ಲೀಡರ್ಸ್ ಆ ರೀತಿ ಅಲ್ಲ. ಇದು ಪ್ರೇಮ್ಚಂದ್, ಹಿಂದಿ ಪ್ರಸಿದ್ಧವಾದ ಲೇಖಕ. ಇದನ್ನ ಒಬ್ರು ಕಮ್ಯುನಿಸ್ಟ್ ಅಂಡರ್ ಗ್ರೌಂಡ್ ಲೀಡರ್ ಫ್ರಮ್ ಕೇರಳ, ಶ್ರೀಧರ್ ಅಂತ ಅವ್ರ ಹೆಸರು, ಅವರು ಪ್ರೆಸೆಂಟ್ ಮಾಡಿದ ನಮ್ಮ ಫಾದರ್ಗೆ. ಎಷ್ಟೇ ಇಸ್ವಿ ನೋಡಿ ಇದು? 1949. ಆವಾಗ ಮೈ ಫಾದರ್ ವಾಸ್ ಎ ಕಮ್ಯುನಿಸ್ಟ್ ಲೀಡರ್. ಅಂದ್ರೆ ಸೊಸೈಟಿ ಪ್ರಗತಿ ಆ ತರ ಇವಾಗ ಮಾತಾಡ್ತೀವಲ್ಲ, ಆವಾಗ್ಲಿಂದನೂ ಇತ್ತು. ಸೊ ಎಲ್ಲಾ ಚಳವಳಿದಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಎಲ್ಲಾ ರೆವಲ್ಯೂಷನರಿ ಮೂವ್ಮೆಂಟ್ಸ್ ನಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಇದೇ ಜೀವನ ಅಲ್ಲ, ನಾನು ನಿಜವಾದ ಪ್ರೀತಿ ಪಡ್ತಿದ್ದ ಜೀವನ, ನನ್ನ ಕನ್ವಿಕ್ಷನ್, ನನ್ನ ಫೇತ್, ನನ್ನ ಕನ್ವಿಕ್ಷನ್, ನನ್ನ ಫೇತ್ ಏನಂತಂದ್ರೆ ಜೀವನೋತ್ಸಾಹ ಇರ್ಬೇಕು, ಮತ್ತೆ ಎನರ್ಜಿ ಟು ಲಿವ್ ಅದಿರ್ಬೇಕು. ಈ ಶ್ರೀಮಂತ ಅತ್ಯುತ್ತಮವಾದ ಅರಮನೆ ನೋಡಿದರೆ, ಅತ್ಯುತ್ತಮವಾದ ವ್ಯಾಲ್ಯೂಸ್ ನೋಡಿದರೆ, ತಳಸ್ತರಗಳಲ್ಲಿ ಅತ್ಯಂತ ತಳಸ್ತರಗಳನ್ನು ಟಚ್ ಮಾಡಿದ್ದಾರೆ. ಹಳ್ಳಿನಲ್ಲಿ ಆ ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ವೈಶಾಖ ಬಂತು. ಅಂದ್ರೆ ಅತ್ಯಂತ ಕೆಳಸ್ತರದ ಮನುಷ್ಯನೂ ಬೇಕು, ಅತ್ಯಂತ ಶ್ರೀಮಂತಿಗೆ ಲೋಲಪ್ತಿ ಜೀವನನೂ ಬೇಕು. ಈ ಎರಡನ್ನು ಬ್ಯಾಲೆನ್ಸ್ ಮಾಡಿ ಕ್ರಿಯೇಟಿವ್ ಆಗಿ ಜೀವನ ಹೇಗೆ, ಒಂದು ಹದ ಬೇಕು. ಒಂದು ಹದ ಇದ್ರೆ ಜೀವನ ಅಂತ ಅನ್ಸ್ಕೊಳುತ್ತೆ. ಒಂದು ಸಮರಸ ಬೇಕು, ಎಕ್ಸ್ಟ್ರೀಮ್ಸ್ ಬೇಡ, ಒಂದು ಬ್ಯಾಲೆನ್ಸ್ ಬೇಕು ಅಂತ ಕೊನೆಗೆ ಡಿಸ್ಕವರ್ ಮಾಡಿ, ಕೊನೆಯಲ್ಲಿ ಅವರು ತೀರ್ ಹೋದ ಕ್ಷಣಗಳಲ್ಲಿ ಅವ್ರು ಸಾಯ್ತಾ ನನ್ಗೆ ನಿಮ್ಮ ಮೆಡಿಕಲ್ ಬೇಡ, ಎಂಥದ್ದು ಬೇಡ, ಎಂಥ ಪೀಸ್ಫುಲ್ ಆಗಿ ಸತ್ರು ಅಂತಂದ್ರೆ ಇವತ್ತಿಗೂ ಕೂಡ ನನಗೆ ಆಶ್ಚರ್ಯ. ಯಾಕೆಂದ್ರೆ ಆ ಮುಖ ಇದೆಯಲ್ಲ, ಆ ತೇಜಸ್ ಇದೆಯಲ್ಲ, ಅದು ನನ್ನ ಮಗನಾಗಿ ಹೇಳ್ತಾ ಇಲ್ಲ, ಅದು ಕಷ್ಟ. ಸರ್, ಅವ್ರ ಮನೇನ್ ಯಾಕೆ ಸಮುದಾಯ ಭವನವಾಗಿ ಮಾರ್ಪಾಡು ಮಾಡಿದ್ರಿ? ಯಾಕೆ ಮಾರ್ಪಾಡು ಮಾಡುದು ಅಂತಂದ್ರೆ, ನಮ್ಮ ಕಲ್ಲಹಳ್ಳಿನಲ್ಲಿ ನಾವು ಮೈಸೂರಿಗೆ ಬಂದ್ವಲ್ಲ 1960 ನಾನು ಒಬ್ಬನೇ ಮಗ. ನನ್ಗೆ ಎಜುಕೇಶನ್ ಕೊಡ್ಸ್ಬಿಟ್ರು. ನಾನು ಹಳ್ಳಿಗೆ ಹೋಗಿ ಅಗ್ರಿಕಲ್ಚರ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ನಾನು ಒಬ್ಬನೇ ಮಗ. ನನಗೆ ಅದು ಇಷ್ಟ ಇಲ್ಲ, ಬೇಸಿಕಲಿ ಇಷ್ಟ ಇಲ್ಲ. ಮತ್ತೆ ಏನ್ ಮಾಡ್ತಾರೆ, ಮದುವೆ ಆಯ್ತು 1977. ಸೊ ಮೈ ಫೋಕಸ್ ವಾಸ್ ಆನ್ ಟೀಚಿಂಗ್ ಅಂಡ್ ಆನ್ ಮೈ ಅಕಾಡೆಮಿಕ್ ಪ್ರೋಗ್ರೆಸ್.
ನಾನು ಒಬ್ಬನೇ ಮಗ ಆದ್ರಿಂದ ನನಗೆ ನೋ ಇಶ್ಯೂಸ್. ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ. ಓಕೆ. ಅದರಿಂದ ಏನ್ ಮಾಡ್ತಾರೆ, ಸೊ ಕೊನೆಗೆ ಒಂದು ವಿಷಯ ಮೊದಲು ನಾವು 3 ಜನ ಕೂತ್ಕೊಂಡು ಮಾತಾಡಿ, ಇಲ್ಲ ಅದು ವಿಲ್ ಸೆಲ್ ದಿಸ್ ಹೌಸ್. ಮತ್ತೆ ನಮ್ ಜಮೀನ್ ಇತ್ತು, ಒಂದು 8 ಎಕರೆ ಜಮೀನ್ ಇತ್ತು. ಓಕೆ. ಅದನ್ನು ಮಾರ್ಬಿಟ್ಟು ತಮ್ಮ ಇದು ಹಟ್ಟಿ ತೋರಿಸ್ತಾರ ಅಲ್ಲಿ, ಅದನ್ನ ತುಂಬಾ 12 ಕಂಬದ ತೊಟ್ಟಿ ಮನೆ, ಓಕೆ. ತುಂಬಾ ಬದುಕಿ ಬಾಳದ ಮನೆ ಅದು. ಅದನ್ನು ಕೂಡ ವಿಲೇಜ್ ಪಂಚಾಯತ್ಗೆ ಕೊಟ್ಬಿಟ್ವಿ. ವಿಲೇಜ್ ಪಂಚಾಯತ್ಗೆ ಯಾಕೆ ಕೊಟ್ವಿ ಅಂತಂದ್ರೆ, ಏನಾದ್ರು ಶುಭ ಕಾರ್ಯ ಮಾಡ್ಲಿ ಅಂತ ಕೊಟ್ವಿ. ಆಯ್ತು, ಒಂದು ಬಿಲ್ಡಿಂಗ್ ಕಟ್ಸಿದ್ದಾರೆ. ನೀವು ಬಿಲ್ಡಿಂಗ್ ನೋಡಿರ್ಬೋದು, ಚದರಂಗ ಭವನ ಅಂತಿದೆ. ಚದರಂಗ ಭವನದಲ್ಲಿ ಇವಾಗ ಏನಿಲ್ಲ, ಸುಮ್ನೆ ಒಂಥರ ಪಾಳ್ ಬಿದ್ದು ಸೌದೆ ಆಗಿದೆ. ಅದು ಚದರಂಗ ಭವನ ಅಂತ ಮೇಲ್ಗಡೆ ಇದೆ. ಆದ್ರೆ ಅದು ಹಳ್ಳಿ ಪಾಲಿಟಿಕ್ಸ್ ಮತ್ತೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಜಾಸ್ತಿ ಆಗ್ಬಿಟ್ಟು ಇಷ್ಟೇ ನಮ್ಮದು ಅಂತ ಬಿಟ್ಬಿಟ್ಟಿದ್ವಿ ಅಷ್ಟೇ. ಓಕೆ. ನೀವು ಫೋನ್ ಮಾಡಿದಾಗ ಸೈಯದ್ ಅಂತ ಹೇಳಿದ್ರಿ, ಅದು ಯಾರು ಲಕ್ಷ್ಮಿ ಕಿಶೋರ್ ಅಂತ ಹೇಳಿದ್ರಿ, ರೆಫರೆನ್ಸ್ ಕೊಟ್ರಿ. ನಾನು ಈ ಲಕ್ಷ್ಮಿ ಕಿಶೋರ್ ಅಂತೆಲ್ಲ ತುಂಬಾ ಸಂತೋಷ ಪಟ್ಟೆ. ಈಗ ನಮಗೆ ಫ್ಯಾಮಿಲಿ ಫ್ರೆಂಡ್ ಇವ್ರು. ಅರ್ಸು ಅಲ್ಲ, ಫ್ಯಾಮಿಲಿ ಫ್ರೆಂಡು. ಅದರಿಂದ ನಿಮ್ಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಆಯ್ತು. ಇವಾಗ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನಾವು ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನೀವು ತುಂಬಾ ಒಳ್ಳೆ ಕ್ವಶನ್ಸ್ ಕೇಳಿದ್ದೀರಾ. ಕೊನೆಯಲ್ಲಿ ನೀವು ನಮ್ಗೆ ಎಷ್ಟು ಹತ್ರ ಆಗಿಬಿಟ್ಟಿದ್ದೀರಾ ಅಂತಂದ್ರೆ, ನೀವು ನಮ್ಮ ಒಂಥರ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದ್ದಂಗೆ ಟ್ರೀಟ್ ಮಾಡ್ತೀವಿ ನಿಮ್ಮನ್ನು. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಮೈಸೂರಿನಿಂದ.